ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್. ರಿಲೇಷನ್ಸ್ ಅಂದ್ರೇನು? ಸಂಬಂಧಗಳು. ಆದರೆ ನಮ್ಮ ಮ್ಯಾಥ್ಸ್ನಲ್ಲಿ ಇಟ್ಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ಸೆಟ್. ಈ ಸೆಟ್ನ ಇನ್ನೊಂದು ಸೆಟ್ ಜೊತೆ ಮ್ಯಾಚ್ ಮಾಡಿದ್ರೆ ಅದನ್ನು ರಿಲೇಷನ್ಸ್ ಅಂತಾರೆ. ನಲ್ ಆರ್ ಎಂಟಿ ಸೆಟ್ ಅಂದರೆ ಖಾಲಿ. ಇವಾಗ ಒಂದು ಸೆಟ್ಟಲ್ಲಿ ಎಲಿಮೆಂಟ್ಸೇ ಇಲ್ಲ ಅಂದರೆ ಅದು ಖಾಲಿ ಸೆಟ್. ಸಿಂಗಲ್ ಟೋನ್ ಅಂದರೆ ಒಂದು ಎಲಿಮೆಂಟ್ ಇರುವಂಥ ಸೆಟ್ ಅಥವಾ ಐಡೆಂಟಿಟಿ ಸೆಟ್. ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಇವಾಗ 1 2 3 4 5 ಅಂತ ಬ್ರ್ಯಾಕೆಟಲ್ಲಿ ಹಾಕಿ ಫ್ಲಾರ್ ಬ್ರ್ಯಾಕೆಟಲ್ಲಿ ಬರೆದ್ರೆ ಸೊ ಅದನ್ನು ಫೈನೈಟ್ ಸೆಟ್ ಅಂತಾರೆ. ಇನ್ಫೈನೈಟ್ 1 2 3 ಟಿಲ್ n ಅಂತ ಬರೆದ್ರೆ ಅದನ್ನು ಇನ್ಫೈನೈಟ್ ಅಂತಾರೆ. ಸಬ್ಸೆಟ್ ಅಂದರೆ ಇವಾಗ ಬಿನಲ್ಲಿ 1 2 3 ಎಲಿಮೆಂಟ್ಸ್ನ ಹಾಕೋಣ. ಎನಲ್ಲಿ 1 2 ಎಲಿಮೆಂಟ್ಸ್ ಇರುತ್ತೆ. ಆ ಎ ಬಿನ ಸೆಟ್ಟಿನ ಒಂದು ಭಾಗ ಅನ್ನೋದಕ್ಕೆ ಸಬ್ಸೆಟ್ ಅಂತಾರೆ. ಎ ಇಸ್ ದ ಸಬ್ಸೆಟ್ ಆಫ್ ಬಿ, ಪ್ರಾಪರ್ ಸಬ್ಸೆಟ್. ಇವಾಗ ಎ ಬಿಲಾಂಗ್ಸ್ ಟು ಬಿ. ಎನಲ್ಲಿ 1 2 ಇದೆ, ಬಿಯಲ್ಲಿ 1 2 3 ಇದೆ. ಬಿನಲ್ಲಿ ಸಬ್ಸೆಟ್ ಭಾಗಗಳು ಮಾಡಿದ್ರೆ ಎ ಬರುತ್ತೆ ನಮಗೆ. ಇಂಪ್ರಾಪರ್ ಸಬ್ಸೆಟ್ ಬಿನಲ್ಲಿ 1 2 ಅಷ್ಟೇ ಇದೆ, ಎನಲ್ಲಿ 1 2 ಇದೆ. ಬಿನ ಸಬ್ಸೆಟ್ಸ್ ಅವಾಗ 1 ಮತ್ತು 2 ಆಗುತ್ತೆ. 1 2 2 ಇದ್ದರೆ ಅದು ಬಿ ಇಟ್ ಸೆಲ್ಫ್ ಆಗುತ್ತೆ. ಆವಾಗ ಅದು ಎ ಸಬ್ಸೆಟ್ ಆಫ್ ಬಿ ಆಗಲ್ಲ, ಎ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ದಟ್ ಈಸ್ ಈಕ್ವಲ್ ಸಬ್ಸೆಟ್ಸ್. ಪವರ್ ಸೆಟ್ ಅಂದರೆ ಆಲ್ ಪಾಸಿಬಲ್ ಸಬ್ಸೆಟ್ಸ್. ಇವಾಗ ಒಂದು ಸೆಟ್ಟಿನಲ್ಲಿ ಎಲ್ಲ ಪಾಸಿಬಲ್ ಆಗುವಂಥ ಮ್ಯಾಚಿಂಗ್ಸ್ಗಳು ಮಾಡಿದ್ರೆ ಆ ಒಂದೊಂದು ಜೊತೆಗಳನ್ನ ಆಲ್ ಪಾಸಿಬಲ್ ಸಬ್ಸೆಟ್ಸ್, ದಟ್ ಈಸ್ ಪವರ್ ಸೆಟ್ ಅಂತಾರೆ. ಇವಾಗ ಒಂದು ಎಂಟಿ ಸೆಟ್ ಇರುತ್ತೆ, ಮತ್ತು ಇವಾಗ ಎ ಅಂದ್ಕೊಳ್ಳೋಣ, ಎ ಬಿ ಸಿ ಡಿ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ಒಂದರಲ್ಲಿ ಒಂದು ಸೆಟ್ಟಲ್ಲಿ ಎ ಬಿ ಸಿ ಇದೆ. ಅದರ ಎಲ್ಲ ಪಾಸಿಬಲ್ ಸೆಟ್ಗಳನ್ನ ಹಾಕಬೇಕು ಅಂದರೆ ಒಂದು ಆಲ್ ಪಾಸಿಬಲ್ ಸಬ್ಸೆಟ್ಸ್ ಅದರ ಭಾಗಗಳನ್ನ ಮಾಡಿ ಹಾಕಬೇಕು. ಸೊ ಇವಾಗ ಎ ಅನ್ನೋ ಒಂದು ಸೆಟ್ಟಲ್ಲಿ ಎ ಬಿ ಸಿ ಡಿ, ಸ್ಮಾಲ್ ಎ ಬಿ ಸಿ ಡಿ ಎಲಿಮೆಂಟ್ಸ್ ಇದ್ದಾವೆ. ಈ ಸ್ಮಾಲ್ ಎ ಬಿ ಸಿ ಡಿ ಎಲಿಮೆಂಟ್ಸ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಎಂಟಿ ಸೆಟ್ ಆಗ್ತಿತ್ತು. ಸೊ ಅದನ್ನು ಹಾಕಿದ್ದೀವಿ. ಎ ಒಂದೇ ಇದ್ದಿದ್ರೆ ಎ ಒಂದನ್ನು ಮಾತ್ರ ಪಾರ್ಟ್ ಮಾಡಿದ್ದೀವಿ, ಬಿ ಒಂದನ್ನು ಮಾತ್ರ ಪಾರ್ಟ್ ಮಾಡಿದ್ದೀವಿ, ಅದು ಬಿ ಅಲ್ಲಿ ಬರುತ್ತೆ. ಅಗೇನ್ ಎ ಬಿ ಎರಡು ಸೇರಿದ್ರೆ ಹೆಂಗೆ ಅಂತ, ಎ ಬಿ ಸಿ 3 ಎಲಿಮೆಂಟ್ಸ್ ಇದ್ದರೆ ಅದೊಂದು ಸಬ್ಸೆಟ್ ಆಗುತ್ತೆ. ದೆನ್ ಅಗೇನ್ ಮತ್ತು ಪವರ್ ಸೆಟ್ಗಳು ಹೇಗೆ ಅಂದರೆ ಎ ಮೊದಲು ಪವರ್ ಸೆಟ್ ಫುಲ್ ತೊಗೋತೀವಿ. ಅದಾದಮೇಲೆ ಎಂಟಿ ಸೆಟ್ ಮತ್ತು ಎ ತೊಗೋತೀವಿ. ಅದಾದಮೇಲೆ ಎ ಬಿ ಮತ್ತು ಎ ಬಿ ಎರಡು ಒಟ್ಟಿಗೆ ತೊಗೊಂಡು ಒಂದು ಎಂಟಿ ಸೆಟ್ ಹಾಕ್ತೀವಿ. ಮತ್ತು ಎ ಬಿ ಸಿನೂ ತೊಗೊಂಡು ಆಮೇಲೆ ಇದರದ್ದು ಮ್ಯಾಚ್ ಮಾಡೋದು. ಎ ಬಿ ಬಿ ಸಿ ಎ ಸಿ, ಆಮೇಲೆ ಇದು 2 ಎಲಿಮೆಂಟ್ಸ್ ಗ್ರೂಪಿಂಗ್ಸ್ ಆಯಿತು. ಮೊದಲು 1 ಎಲಿಮೆಂಟ್ ಗ್ರೂಪಿಂಗ್, 2 ಎಲಿಮೆಂಟ್ಸ್ ಗ್ರೂಪಿಂಗ್, ಆಮೇಲೆ 3 ಎಲಿಮೆಂಟ್ಸ್ ಗ್ರೂಪಿಂಗ್. ಅದಾದಮೇಲೆ ಇನ್ಯಾವುದು ಸಬ್ಸೆಟ್ ಸಿಗ್ತಿಲ್ಲ ನಮಗೆ, ಸೊ ಅದಕ್ಕೆ ಎಂಟಿ ಸೆಟ್ನ ಒಂದು ಆ್ಯಡ್ ಮಾಡಿದ್ರೆ ದೀಸ್ ಆರ್ ಆಲ್ ದ ಪವರ್ ಸೆಟ್ ಆಫ್ ಎ. ಆಮೇಲೆ ಇದರ ವೆಯ್ಟ್ ಅಂದರೆ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಸಿಗ್ತವೆ ನಿಮಗೆ ಈ ಸೆಟ್ಟಲ್ಲಿ ಅಂತ. ಸಬ್ಸೆಟ್ಗಳಲ್ಲಿ ಮೊದಲನೇದರಲ್ಲಿ 0 ಎಲಿಮೆಂಟ್ಸ್ ಇದೆ. ಆಮೇಲೆ ಸೆಕೆಂಡ್ ಲೈನಲ್ಲಿ 1 ಎಲಿಮೆಂಟ್ ಇದೆ, ಸೊ 2 ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಇದೆ. ಅಗೇನ್ ಪವರ್ ಸೆಟ್ಟಿಗೆ ಹೋದರೆ ನಿಮಗೆ ಅದರದ್ದೇ ಪವರ್ ಸೆಟ್ ಬೇಕಂದರೆ 2 ಪವರ್ ಸೈಜ್ ಆಫ್ ಎ ತೊಗೊಂಡ್ರೆ ಪವರ್ ಸೆಟ್ ಸಿಗುತ್ತೆ ನಿಮಗೆ. ಸೊ ಇನ್ ಜನರಲ್ ವಿ ಹ್ಯಾವ್ mod ಆಫ್ ಎ ಅಂದರೆ ಸೈಜ್ ಆಫ್ ಸೆಟ್ ಎ, ಇಟ್ ವಿಲ್ ಬಿ n. ದೆನ್ mod ಆಫ್ ಪವರ್ ಸೆಟ್ ಆಫ್ ಎ, ಪವರ್ ಸೆಟ್ ಆಫ್ ಎನ ಸೈಜ್ ಎಷ್ಟು ಅಂದರೆ ಅದು 2 ಪವರ್ n ಅಲ್ಲಿರುತ್ತೆ. ಆಮೇಲೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಅಂದರೆ ಏನು? ಎ ಆ್ಯಂಡ್ ಬಿ ಆರ್ ನಾನ್ ಎಂಟಿ ಸೆಟ್ಸ್. ಎ ಕ್ರಾಸ್ ಬಿ ಇಸ್ ಎ ಕಮ ಬಿ, ವೇರ್ ಎ ಜಾಗದಲ್ಲಿ ಇರೋ ಎಲಿಮೆಂಟ್ಸ್ ಎಲ್ಲ ಸೆಟ್ ಎಗೆ ಬಿಲಾಂಗ್ ಆಗಿರುತ್ತೆ, ಬಿ ಜಾಗದಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಸೆಟ್ ಬಿ ಬಿಲಾಂಗಿಂಗ್ಸ್ ಆಗಿರುತ್ತೆ. ಆರ್ಡರ್ಡ್ ಪೇರ್ ಅಂದರೆ ಏನು?
ಆರ್ಡರ್ನಲ್ಲಿರುವಂಥ ಎಲಿಮೆಂಟ್ಸು. ಎನಲ್ಲಿ 1 2 3 ಅಂತ 3 ಎಲಿಮೆಂಟ್ಸ್ ಇರ್ತವೆ. ಬಿ ಅಲ್ಲಿ 4 5 ಅಂತ 2 ಎಲಿಮೆಂಟ್ಸ್ ಇರ್ತವೆ. ಯೂನಿವರ್ಸಲ್ ಸೆಟ್ ಅಂದರೆ ಎಲ್ಲವನ್ನು ಕೂಡಿಸಿ ಬರೆಯೋದು. ಎಲ್ಲವನ್ನು ಕೂಡಿಸಿ ಅದ್ರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಂಬರ್ಸ್ನ ಬರೆಯೋದು ಯೂನಿವರ್ಸಲ್ ಸೆಟ್. ಅದರಲ್ಲಿ ಎಲ್ಲ ನಂಬರ್ಸು ಇನ್ಕ್ಲೂಡ್ ಆಗಿರುತ್ತೆ. 1 2 3 4 5 till n numbers. This is an infinite set. Then A cross B, Cartesian product of A cross B ಅಂದರೆ ಏನು? ಇವಾಗ 2 ಎಲಿಮೆಂಟ್ಸ್ ಗ್ರೂಪಿಂಗ್ಸ್ ಮಾಡಬೇಕು. ಲೆಫ್ಟ್ನಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ಎಗೆ ಬಿಲಾಂಗ್ ಆಗಿರುತ್ತೆ, ರೈಟ್ನಲ್ಲಿರೋ ಎಲಿಮೆಂಟ್ಸ್ ಎಲ್ಲನೂ ಬಿಗೆ ಬಿಲಾಂಗ್ ಆಗಿರುತ್ತೆ. ಮೊದಲನೇದಾಗಿ 1 ಅಂತ ತೊಗೊಳ್ಳೋಣ. ಲೆಫ್ಟ್ ಪಾರ್ಟ್ ಏನಿದೆಯೋ ಅದೆಲ್ಲ 1 ಅಂತ ತೊಗೊಳ್ಳೋಣ. 1 4 1 5 2 ಗ್ರೂಪಿಂಗ್ಸ್ ಆಯಿತಾ? ಮತ್ತು 2 ತೊಗೊತೀವಿ. 2 4 2 5 ಅದೊಂದು ಆಯಿತಾ? ಆಮೇಲೆ ನೆಕ್ಸ್ಟ್ ಲೆಫ್ಟಲ್ಲಿರೋ ಎಲಿಮೆಂಟ್ ಇನ್ಯಾವುದು 3 ಉಳಿದಿದೆ. ಸೊ 3 4 3 5 ಅದಾಯಿತು. ನೆಕ್ಸ್ಟ್ ಇವಾಗ ಬಿ ಕ್ರಾಸ್ ಎ, ಇದು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡೋದಕ್ಕೆ. ಇವಾಗ ಏನಂದರೆ ಲೆಫ್ಟ್ನಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಬಿಗೆ ಬಿಲಾಂಗ್ ಆಗಿರಬೇಕು, ರೈಟ್ನಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎಗೆ ಬಿಲಾಂಗ್ ಆಗಿರುತ್ತೆ. ಇವಾಗ ತೊಗೊಳ್ಳಿ, ಲೆಫ್ಟ್ನಲ್ಲಿರೋ ಎಲಿಮೆಂಟ್ ಯಾವುದು? 4 ಮತ್ತು 5. ಸೊ 4ನ ತೊಗೊಳ್ಳೋಣ. ರೈಟ್ನಲ್ಲಿರೋದಕ್ಕೆ 3 ಇದೆ. ಸೊ 4 ಜೊತೆಗೆ ಈ 3ಅನ್ನು ಪೇರ್ ಮಾಡಬೇಕು. ಇವಾಗ 4 1 4 2 4 3 ಅಂತ. ನೆಕ್ಸ್ಟ್ 5 1 5 2 5 3 ಅಷ್ಟೇ. ಹಾಗೆ ಮಾಡ್ಕೊತಾ ಹೋದರೆ ದೆನ್ ಇದು ಎ ಕ್ರಾಸ್ ಎ ಅಂದರೆ ಲೆಫ್ಟ್ನಲ್ಲಿರೋದು ಎಗೆ ಬಿಲಾಂಗ್ ಆಗಿರುತ್ತೆ, ರೈಟ್ನಲ್ಲಿರೋದು ಎಗೆ ಬಿಲಾಂಗ್ ಆಗಿರುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ ಫ್ರಮ್ ಎ, ಪ್ರತಿಯೊಂದು ಎಲಿಮೆಂಟ್ ಇನ್ನೊಂದು ಎಗೆ ಕಂಬೈನ್ ಮಾಡಿದ್ರೆ ವಿ ವಿಲ್ ಗೆಟ್ ಎ ಕ್ರಾಸ್ ಎ. 1 1 1 2 1 3 2 1 2 2 2 3 3 1 3 2 3 3 ಬಿ ಕ್ರಾಸ್ ಬಿ ಹಾಗೇನೆ ಮಾಡಿದ್ರೆ ಸಿಗುತ್ತೆ ನಿಮಗೆ. ಇದೆಲ್ಲ ಬೇಸಿಕ್ಸು. ಎ ಕ್ರಾಸ್ ಬಿ ಮಾಡಿದಾಗ ಸಿಗುವಂಥ ಎಲಿಮೆಂಟ್ಸ್ ನಿಮಗೆ ಬಿ ಕ್ರಾಸ್ ಎಗೆ ಪ್ರತಿ ಸಲ ಈಕ್ವಲ್ ಆಗಲ್ಲ. ಓನ್ಲಿ ಎ ಬಿ ಎರಡು ಈಕ್ವಲ್ ಇದ್ದರೆ ಮಾತ್ರ ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಈಕ್ವಲ್ ಆಗುತ್ತೆ. ಇಲ್ಲಾಂದರೆ ನೀವೇ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಇಲ್ಲಿ ಎ ಕ್ರಾಸ್ ಬಿಗೂ ಮತ್ತು ಬಿ ಕ್ರಾಸ್ ಎಗೂ. ಅದೇ ನಾನು ಹೇಳಿದಾಗ ಎ ಲೆಫ್ಟ್ನಲ್ಲಿರೋ ಎಲ್ಲ ಎ ಅಲ್ಲಿರುತ್ತೆ, ರೈಟ್ನಲ್ಲಿರೋದೆಲ್ಲ ಬಿ ಅಲ್ಲಿರುತ್ತೆ. ಎ ಕ್ರಾಸ್ ಬಿನಲ್ಲಿ, ಬಿ ಕ್ರಾಸ್ ಎನಲ್ಲಿ ಲೆಫ್ಟ್ನಲ್ಲಿರೋ ಎಲಿಮೆಂಟ್ ಎಲ್ಲ ಬಿ ಹತ್ರ ಇರುತ್ತೆ, ರೈಟ್ನಲ್ಲಿರೋ ಎಲಿಮೆಂಟ್ ಎಲ್ಲ ಎ ಹತ್ರ ಇರುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್. ಇದು ನೆನ್ಪಿಟ್ಕೊಬೇಕು. ಅದಾದಮೇಲೆ ನಾವು ಮಾಡ್ ಆಫ್ ಎ ಅಂದರೆ ಸೈಜ್ ಆಫ್ ಎನ ಎಮ್ ಅಂತ ತೊಗೋತೀವಿ, ಸೈಜ್ ಆಫ್ ಬಿನ ಎನ್ ಅಂತ ತೊಗೋತೀವಿ. ಕಾರ್ಟೀಸಿಯನ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಅದರದ್ದು ಆ ಸೆಟ್ಟಿನ ಸೈಜ್ ಬೇಕು ಅಂದರೆ ಎಮ್ ಇಂಟು ಎನ್ ಮಾಡಿದ್ರೆ ಸಿಗುತ್ತೆ. ದೆನ್ ಬಿ ಕ್ರಾಸ್ ಎದು ಸೈಜ್ ಬೇಕಂದರೆ ಎನ್ ಇಂಟು ಎಮ್ ಮಾಡಿದ್ರೆ ಸಿಗುತ್ತೆ. ಸೊ ಇವಾಗ ಇಲ್ಲಿ ಎಕ್ಸಾಂಪಲ್ ನೋಡೋಣ. ಎ ಕ್ರಾಸ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ. ಇವಾಗ ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು? 6 ಆಯಿತು. ಸೊ ಎ ಕ್ರಾಸ್ ಬಿನಲ್ಲೂ 6 ಎಲಿಮೆಂಟ್ಸ್ ಇದೆ, ಬಿ ಕ್ರಾಸ್ ಎನಲ್ಲೂ 6 ಎಲಿಮೆಂಟ್ಸ್ ಇದೆ. ಬಟ್ ದ ಎಲಿಮೆಂಟ್ಸ್ ಆರ್ ಡಿಫ್ರೆಂಟ್ ಇನ್ ದಿಸ್, but the number of elements are same. That is the note here it is given. Then problem ಹೋಗೋಣ. ಇವಾಗೊಂದು a is equals to 1 2 3, b equals to 2 3, c equals to 1 3 4. Okay, problems ಬಂದು ಸೇಮ್ ಥಿಂಗ್. ಎನಲ್ಲಿ 3 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಸಿ ಅಲ್ಲಿ 3 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, 1 3 4 ಅಂತ. ಆಮೇಲೆ ನಮಗೆ ಎ ಕ್ರಾಸ್ ಬಿ ಯೂನಿಯನ್ ಸಿ. ಈ ಯೂನಿಯನ್ ಎಲ್ಲಿ ಬಳಸ್ತೀವಪ್ಪ ಅಂದರೆ ಈ ಎರಡು ಬಿ ಮತ್ತು ಸಿ ಈ ಎರಡರಲ್ಲೂ ಇರುವ ಎಲಿಮೆಂಟ್ಸ್ನ ಸೇರಿಸಿ ಬರೆದ್ರೆ ಅದನ್ನು ಬಿ ಯೂನಿಯನ್ ಸಿ. ಇವಾಗ ಬಿ ಯೂನಿಯನ್ ಸಿ ಏನಾಗುತ್ತಪ್ಪ? ಆರ್ಡರ್ಡ್ ಪೇರಲ್ಲಿ ಬರೀಬೇಕು. ಅಂದರೆ ಅಸೆಂಡಿಂಗ್ ಆರ್ಡರ್ ಆಫ್ ನಂಬರ್ಸಲ್ಲಿ ಬರೆದ್ರೆ ಅದನ್ನ ಆರ್ಡರ್ಡ್ ಪೇರ್ ಅಂತಾರೆ. ಸೊ ಬಿ ಯೂನಿಯನ್ ಸಿ, ಬಿ ಮತ್ತು ಸಿ ಎಲಿಮೆಂಟ್ಸ್ನ ಎರಡನ್ನೂ ಸೇರಿಸಿ ಬರೀಬೇಕು. ಅದು ಸೆಟ್ಟಲ್ಲಿ ಇನ್ನೊಂದು ಇವಾಗ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇದೆ. ಓಕೆ, ಇವಾಗ ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ಏನಾಗುತ್ತೆ ಅದು ಒಂದೇ ಸಲ ಕೌಂಟ್ ಮಾಡುತ್ತೆ. 3 2 ಸಲ ಇದೆ, ಆದರೆ ಬಿ ಯೂನಿಯನ್ ಸಿ ಮಾಡಿದಾಗ ಅದು 3 2 ಸಲ ಬಂದಿಲ್ಲ, ಬಿಕಾಸ್ ಇದರಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇರಲ್ಲ. ಸೊ ಅದಕ್ಕೆ ಬಿ ಯೂನಿಯನ್ ಸಿ 1 2 3 4 ಅಷ್ಟೇ ಆಗಿದೆ. ಎ ಕ್ರಾಸ್ ಬಿ ಯೂನಿಯನ್ ಸಿ, ಏನಲ್ಲಿರೋ ಎಲಿಮೆಂಟ್ಸು ಲೆಫ್ಟಿಗೆ ಬರುತ್ತೆ, ಬಿ ಅಲ್ಲಿರೋ ಎಲಿಮೆಂಟ್ಸ್ 4, ಬಿ ಯೂನಿಯನ್ ಸಿ ಅಲ್ಲಿರೋ ಎಲಿಮೆಂಟ್ಸ್ 4 ಎಲಿಮೆಂಟ್ಸ್ ಇದೆ, ಅದೆಲ್ಲನೂ
ರೈಟಿಗೆ ಹಾಕಬೇಕು. ಸೊ ಮೊದಲನೇದಾಗಿ ಎ ಲೆಫ್ಟ್ ಎಲಿಮೆಂಟ್ನ ಮೊದಲು ತೊಗೊಳ್ಳೋಣ 1. ಆ 1ನ್ನು ಈ ಬಿ ಯೂನಿಯನ್ ಸಿ ಯಲ್ಲಿರೋ 4 ಎಲಿಮೆಂಟ್ಸ್ ಜೊತೆ ಮ್ಯಾಚ್ ಮಾಡಬೇಕು. ಸೇಮ್ ವೇ ಎ ಕ್ರಾಸ್ ಬಿ ಯೂನಿಯನ್ ಎ ಕ್ರಾಸ್ ಸಿ. ಫಸ್ಟ್ ಎ ಕ್ರಾಸ್ ಬಿನ ಕಂಡಿಡ್ಕೊಳ್ಳೋದು, ದಟ್ ಈಸ್ ಎ ಅಲ್ಲಿರೋ ಎಲಿಮೆಂಟ್ ಜೊತೆ ಬಿ ಅಲ್ಲಿರೋ ಎಲಿಮೆಂಟ್ಸ್ನ ಮ್ಯಾಚ್ ಮಾಡೋದು. ಅದಾದಮೇಲೆ ಎ ಕ್ರಾಸ್ ಸಿನ ಕಂಡುಹಿಡ್ಕೊಳ್ಳೋದು. ಅದಾದಮೇಲೆ ಎರಡನ್ನು ಸೇರಿಸಿ ಬರೆದ್ರೆ ದಟ್ ಈಸ್ ಕಾಲ್ಡ್ ಯೂನಿಯನ್. ಇನ್ನೊಂದು ಕೇಳಿದ್ದಾರೆ, ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ ಅಂತ. ಇಲ್ಲಿ ನಮಗೆ ಬಿ ಯಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? 2, 3 ಮತ್ತು ಸಿ ಯಲ್ಲಿ 1, 3, 4. ಇಂಟರ್ಸೆಕ್ಷನ್ ಅಂದರೆ ಏನು ಅಂದರೆ ಈ ಬಿ ಯಲ್ಲಿರೋ ಎಲಿಮೆಂಟ್ಸು ಹಾಗೆಯೇ ಸಿ ಯಲ್ಲಿರೋ ಎಲಿಮೆಂಟ್ಸಲ್ಲಿ ಯಾವ್ದು ಎಲಿಮೆಂಟು ಸೇಮ್ ಇದೆ ಅದನ್ನು ಯೂನಿಯನ್ ಅನ್ನಲ್ಲ, ಇಂಟರ್ಸೆಕ್ಷನ್ ಅಂತಾರೆ. ಇಂಟರ್ಸೆಕ್ಷನ್ ಅಂದರೆ ಎರಡರಲ್ಲಿರೋ ಕಾಮನ್ ಎಲಿಮೆಂಟ್ ಯಾವುದು ಅಂತ. ನಮಗಿಲ್ಲಿ 3 ಕಾಮನ್ ಎಲಿಮೆಂಟ್ ಯಾವುದು? 3 ಸಿಕ್ಕಿದೆ. ಸೊ ಅದಕ್ಕೆ ಬಿ ಇಂಟರ್ಸೆಕ್ಷನ್ ಸಿ ಬಂದು 3 ಆಗಿದೆ. ಆಮೇಲೆ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ, ನಾ ಅದೇ ಹೇಳಿದ ಹಾಗೆ ರೈಟಲ್ಲಿರೋ ಎಲಿಮೆಂಟ್ ಎಲ್ಲ 3 ಇರುತ್ತೆ, ಲೆಫ್ಟ್ ಎಲಿಮೆಂಟ್ ಎಲ್ಲ ಎಗೆ ಬಿಲಾಂಗ್ ಆಗಿರುತ್ತೆ, ಮ್ಯಾಚ್ ಮಾಡಿ ಮಾಡೋದು. ಮತ್ತು ಎ ಕ್ರಾಸ್ ಬಿ ಎ ಕ್ರಾಸ್ ಸಿ ಇಲ್ಲಿ ಆಲ್ರೆಡಿ ಕಂಡಿಡ್ತಿದ್ದೀವಿ. ಇದರಲ್ಲಿ ಕಾಮನ್ ಸೆಟ್ ಯಾವುದಿದೆ ಅಂತ ನೀವು ಹುಡುಕಬೇಕು. ಯಾವ್ದು ಕಾಣ್ತಿದೆ ಇಲ್ಲಿ? ನಮಗೆ 1, 3 ಕಾಣ್ತಿದೆ. ಸೊ ಅದಿರುತ್ತೆ. ಹಾಗೆಯೇ 2, 3 ಕೂಡ ಕಾಣ್ತಿದೆ, ಮತ್ತು 3, 3 ಕೂಡ ಕಾಣ್ತಿದೆ. ಸೊ 3 ಎಲಿಮೆಂಟ್ಸ್ ಬಂದು ನಮಗೆ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿನಲ್ಲಿ ಇರುತ್ತೆ. ದೆನ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ, ಎ ಅಲ್ಲಿರೋ ಎಲಿಮೆಂಟ್ ಲೆಫ್ಟಲ್ಲಿರುತ್ತೆ, ಆ್ಯಂಡ್ ದೆನ್ ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿರೋದು ಎಲ್ಲ ರೈಟಲ್ಲಿರುತ್ತೆ. ಇವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ನಾವು. ಸೊ ಅದಕ್ಕೆ ನಾವು ಎ ಕ್ರಾಸ್ ಬಿ ಯೂನಿಯನ್ ಸಿ ಈಸ್ ಈಕ್ವಲ್ ಟು ಎ ಕ್ರಾಸ್ ಬಿ ಯೂನಿಯನ್ ಎ ಕ್ರಾಸ್ ಸಿ, ಅದನ್ನು ನಾವು ಕಂಡುಹಿಡಿದಿದ್ದೀವಿ. ಇಲ್ಲಿ ಎ ಕ್ರಾಸ್ ಬಿ ಯೂನಿಯನ್ ಸಿ ಇಲ್ಲಿ ಬರೆದಿದ್ದೀವಲ್ವ, ಇದು ಹಾಗೇನೆ ಇದು ಈಕ್ವಲ್ ಇದೆ ನೋಡಿ ಬೇಕಾದರೆ. ಸಿಮಿಲರ್ಲಿ ಇನ್ ದಿಸ್ ಮೈನಸ್, ಇವಾಗ ಮೈನಸ್ ಬರೋಣ. ಏನು ಈ ಮೈನಸ್ ಸಿಂಬಲ್ ಅಂದರೆ ನಂಬರ್ಸ್ ಥರಾನೇ ಈ ಸೆಟ್ಟಲ್ಲಿ ಏನಂದರೆ ಬಿನಲ್ಲಿರೋ ಎಲಿಮೆಂಟ್ ಹಾಗೆ ಇಟ್ಕೊಂಡು, ಆ್ಯಕ್ಚುಲಿ ನೋಡಬೇಕಾಗಿರೋದು ಬಿನಲ್ಲಿರೋ ಎಲಿಮೆಂಟೇ. ಬಿ ಮೈನಸ್ ಸಿ ಏನಂದರೆ ಬಿನಲ್ಲಿರಬೇಕು ಎಲಿಮೆಂಟು, ಆ ಬಿನಲ್ಲಿರೋ ಎಲಿಮೆಂಟ್ ಯಾವುದಾದ್ರೂ ಸಿನಲ್ಲಿದ್ದರೆ ಅದನ್ನ ತೆಗಿಬೇಕು. ಯಾವುದ್ರಲ್ಲಿ ತೆಗಿಬೇಕು? ಬಿ ಅಲ್ಲೇ ತೆಗಿಬೇಕು. ಬಿ ಮೈನಸ್ ಸಿ ಅಂದರೆ ಸಿನಲ್ಲಿರೋ ಎಲಿಮೆಂಟ್ನ ನೀವು ನೋಡೋಕ್ಕೆ ಹೋಗಬಾರ್ದು ಫಸ್ಟೇ. ಬಿನಲ್ಲಿರೋ ಎಲಿಮೆಂಟ್ ಇವಾಗ 2 ಇದೆ, ಅದು 2 ಸಿ ಅಲ್ಲಿದೆಯಾ? ಇಲ್ಲ. ಸೊ 2 ಹಾಗೆ ಇಟ್ಕೋತೀರಾ. ಬಿನಲ್ಲಿರೋ ಎಲಿಮೆಂಟ್ ನೆಕ್ಸ್ಟ್ 3 ಇದೆ, ಅದು ಸಿ ಅಲ್ಲಿದ್ರೆ ಸೊ ಸಿನ ಮೈನಸ್ ಮಾಡಬೇಕು. ಸಿ ಅಲ್ಲಿ ಯಾವುದಿರುತ್ತೋ ಆ ಎಲಿಮೆಂಟ್ಗಳನ್ನ ಮೈನಸ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಇವಾಗ 2 ಸಿಗುತ್ತೆ ಬಿ ಮೈನಸ್ ಸಿ ಅಂದರೆ. ಅಗೇನ್ ಸೇಮ್ ಥಿಂಗ್, ಎ ಕ್ರಾಸ್ ಬಿ ಮೈನಸ್ ಸಿ ಮಾಡಿದ್ರೆ ಆನ್ಸರ್ ಬರುತ್ತೆ. Theorem: for any sets A, B, C which belongs to universal set, prove that A cross B union C is equal to A cross B union A cross C. A cross B intersection C is equals to A cross B intersection A cross C. A cross B minus C equals to A cross B minus A cross C. ಇದನ್ನು ಪ್ರೂವ್ ಮಾಡಬೇಕಂದ್ರೆ ನಾವು ಸಮ್ ಎಲಿಮೆಂಟ್ ಎಕ್ಸ್ ಆ್ಯಂಡ್ ವೈನ ಎ ಮತ್ತು ಎ ಇಂಟು ಬಿ ಯೂನಿಯನ್ ಸಿಗೆ ಬಿಲಾಂಗ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಆಗಲೇ ನಾನು ಏನು ಹೇಳಿದೆ, ಲೆಫ್ಟಲ್ಲಿರೋ ಎಲಿಮೆಂಟ್ ಬಂದು ಎಗೆ ಬಿಲಾಂಗ್ ಆಗಿರುತ್ತೆ, ರೈಟಲ್ಲಿರೋ ಎಲಿಮೆಂಟ್ ಬಂದು ಬಿ ಯೂನಿಯನ್ ಸಿಗೆ ಬಿಲಾಂಗ್ ಆಗಿರುತ್ತೆ. ಸೊ ಸೇಮ್ ಥಿಂಗ್ ವಿ ಆರ್ ಅಪ್ಲೈಡ್ ಹಿಯರ್. ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಬಿ ಯೂನಿಯನ್ ಸಿ. ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಬಿ ಯೂನಿಯನ್ ಸಿ ಅಂದರೆ ಏನಂದೆ ನಾನು? ಬಿ ಮತ್ತು ಸಿನ ಕಂಬೈನ್ ಮಾಡಿದ್ರೆ ನಮಗೆ ಬಿ ಯೂನಿಯನ್ ಸಿ ಸಿಗುತ್ತೆ. ಅದು ಅಂದರೆ ಏನು ಅರ್ಥ ಅದರದ್ದು? ವೈ ಬಿಲಾಂಗ್ ಟು ಇದರ್ ಬಿ ಆರ್ ಸಿ. ಬಿನಲ್ಲಾದರೂ ಇರುತ್ತೆ, ಆದರೆ ಸಿನಲ್ಲಾದರೂ ಇರ್ಬೋದು ಅದು, ಬಿಕಾಸ್ ಎರಡನ್ನು ನಾವು ಕಂಬೈನ್ ಮಾಡಿ ಬರ್ತಿದ್ದೀವಿ ಅಲ್ಲಿ. ನೆಕ್ಸ್ಟ್ ಅದನ್ನು ಬರಿಬೇಕು. ಅದಾದಮೇಲೆ ಇವಾಗ ಇವೆರಡು ಬ್ರ್ಯಾಕೆಟಲ್ಲಿರುತ್ತೆ. ಸೊ ಆ್ಯಂಡ್ ಫಂಕ್ಷನ್ ಬಂದು ಎರಡಕ್ಕೂ ಅಪ್ಲೈ ಮಾಡಬೇಕು ನಾವು. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಬಿ, ಆರ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಸಿನೂ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ, ಆ್ಯಂಡ್ ಬಂದಿದೆ, ಆ್ಯಂಡ್ ಬಂದರೆ ಕ್ರಾಸ್ ಪ್ರಾಡಕ್ಟ್.
ಅಂದರೆ ಏನು, ಎಕ್ಸ್ ವೈ ಅನ್ನೋದು ಏನಲ್ಲೂ ಇದೆ ಬಿನಲ್ಲೂ ಇದೆ, ಎಕ್ಸ್ ಅನ್ನೋದು ಎ ಅಲ್ಲಿದೆ ವೈ ಅನ್ನೋದು ಬಿ ಅಲ್ಲೂ ಇದೆ ಅಂತ. ಅಥವಾ ಎಕ್ಸ್ ಅನ್ನೋದು ಎ ಅಲ್ಲೂ ಇದೆ ವೈ ಅನ್ನೋದು ಸಿ ಅಲ್ಲಿದೆ. ಸೊ ಎಕ್ಸ್ ಕಮ ವೈ ಎ ಕ್ರಾಸ್ ಸಿ ಬರಬೇಕಲ್ಲಿ ಬಿ ಅಂತ ಬಂದಿದೆ, ಅದೊಂಚೂರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ವಿ ಹ್ಯಾವ್ ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಅಂತಿರೋದ್ರಿಂದ ಅದನ್ನು ನಾವು ಯೂನಿಯನ್ ಮಾಡ್ತೀವಿ. ಸೊ ಇವಾಗ ನಮಗೆ ಸಿಗತ್ತೆ ಎ ಕ್ರಾಸ್ ಬಿ ಯೂನಿಯನ್ ಸಿ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಯೂನಿಯನ್ ಎ ಕ್ರಾಸ್ ಸಿ. ಇದನ್ನು ಸ್ಪ್ಲಿಟ್ ಮಾಡಿದರೆ ಎ ಕ್ರಾಸ್ ಬಿ ಯೂನಿಯನ್ ಎ ಕ್ರಾಸ್ ಸಿ ಆಗುತ್ತೆ. ಅಗೇನ್ ವಿಚ್ ಬಿಲಾಂಗ್ಸ್ ಟು ದಿಸ್ is a subset of A cross B union C, then it will be A cross B union C equal to A cross B union A cross C. In the same way, let x comma y belongs to A cross B intersection C. B intersection C ಅಂದ್ರೇನು, x belongs to A ಆದರೆ ಆ್ಯಂಡ್ y ಏನಾಗಿರುತ್ತೆ, y belongs to B ಹಾಗೇನೆ y belongs to C. ಇವಾಗ B ಇಂಟರ್ಸೆಕ್ಷನ್ C ಅಂದರೆ B ಮತ್ತು C ಎರಡರಲ್ಲೂ ಇರುವಂಥ ಎಲಿಮೆಂಟ್ನ ನಾವು ತಗೊಳ್ತೀವಿ. ಸೊ ಆ್ಯಂಡ್ನ ಉಪಯೋಗಿಸ್ತೀವಿ ಅದಕ್ಕೆ. ದಟ್ ಈಸ್ ಎಕ್ಸ್ ಕಮ ವೈ ಬಿಲಾಂಗ್ ಟು A cross B and x comma y belong to A cross C. x comma y belongs to A cross B intersection A cross C. ಇಂಟರ್ಸೆಕ್ಷನ್ ಯಾಕೆ ಬಂದಿದೆ ಅಂದರೆ ಆ್ಯಂಡ್ ಇರೋದ್ರಿಂದ ಇಂಟರ್ಸೆಕ್ಷನ್ ಬಂದಿದೆ. ನೆಕ್ಸ್ಟ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ, ದಟ್ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ. ಅದನ್ನು ಸ್ಪ್ಲಿಟ್ ಮಾಡಿದ್ರೆ ನಿಮ್ಗೆ ಇದು ಸಿಗುತ್ತೆ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ. ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಎ ಕ್ರಾಸ್ ಸಿ ಅಂದರೆ ಏನು, ಸೇಮ್ ಥಿಂಗ್ ಎ ಕ್ರಾಸ್ ಬಿ ಇಂಟರ್ಸೆಕ್ಷನ್ ಸಿ. ಅದನ್ನೇ ದೊಡ್ಡದಾಗಿ ಬರೆಯೋದ್ರೆ ಈ ಥರ ಇರುತ್ತೆ, ಚಿಕ್ಕದಾಗಿ ಬರೆದ್ರೆ ಆ ಥರ ಇರುತ್ತೆ ಅಷ್ಟೇ. ಲೆಟ್ ಎಕ್ಸ್ ಕಮ ವೈ ಬಿಲಾಂಗ್ ಟು ಬಿ ಮೈನಸ್ ಸಿ. ಇದನ್ನು ನೀವೇ ಮಾಡಬಹುದು ಅಂದ್ಕೊತೀನಿ. ಟ್ರೈ ದಿಸ್. ಕನ್ಸಿಡರ್ ಟು ನಾನ್ ಎಂಟಿ ಸೆಟ್ಸ್ ಎ ಬಿ ಎ ಕ್ರಾಸ್ ಬಿ ಕಾರ್ಟೀಸಿಯನ್ ಪ್ರಾಡಕ್ಟ್ಸ್. ಆರ್ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ. ಆರ್ ಇಸ್ ದ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಆರ್ ಅನ್ನೋದು ಒಂದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇವಾಗ ಎ ಕೊಟ್ಟಿದ್ದಾರೆ 1, 2, ಬಿ ಕೊಟ್ಟಿದ್ದಾರೆ 3, 4, ಆರ್ ಕೊಟ್ಟಿದ್ದಾರೆ 2, 4 ಅಂತ. ಇಟ್ ಈಸ್ ಅ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಎಲಿಮೆಂಟ್ ಬರುತ್ತೆ ಅಲ್ವಾ, 2 2s 4 ಎಲಿಮೆಂಟ್ಸ್ ಬರುತ್ತೆ ಅಲ್ವಾ. ಅದನ್ನು ಮಾಡಿದಾಗ ಹಾಗಾಗಿ ಇಲ್ಲಿ ನಿಮಗೆ ಕೊಟ್ಟಿರೋ ಆರ್ ಅನ್ನೋ ರಿಲೇಷನಲ್ಲಿ ಬರೀ ಒಂದೇ ಎಲಿಮೆಂಟ್ ಇದೆ, ದಟ್ ಈಸ್ 2, 4. ಸೊ ಹಿಯರ್ ಇಲ್ಲಿ ನಮ್ಗೆ ಕೊಟ್ಟಿರೋದೇನು, ಇಟ್ ಈಸ್ ಫ್ರಮ್ ಎ ಟು ಬಿ ಅಂದರೆ ಎ ಕ್ರಾಸ್ ಬಿ. ಸೊ ಆರ್ ಇಸ್ ದ ರಿಲೇಷನ್ ಫ್ರಮ್ ಎ ಟು ಬಿ is not same as the relation from B to A. A to B if A belongs to A and B belongs to B. ಆಗಲೇ ಹೇಳಿರೋ ಹಾಗೆ ಇದೆಲ್ಲ ನೆನಪಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, ನಂಬರ್ ಆಫ್ ರಿಲೇಷನ್ಸ್ ವಿಚ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ಎ ಕ್ರಾಸ್ ಬಿ. ಆಗಲೇ ನೋಡಿದ್ವಲ್ಲ, ಎನಲ್ಲಿರೋ ಎಲಿಮೆಂಟ್ಸ್ನ ಎಮ್ ಅಂತ ಕರೀತಾರೆ, ಬಿ ಅಲ್ಲಿರೋ ಎಲಿಮೆಂಟ್ಸ್ನ ಎನ್ ಅಂತ ಕರೀತಾರೆ. ನಂಬರ್ ಆಫ್ ರಿಲೇಷನ್ಸ್ ಇಟ್ ವಿಲ್ ಬಿ ಎಮ್ ಎನ್ ಆಗಿರುತ್ತೆ. ದೆನ್ ಪವರ್ ಸೆಟ್ ಆಲ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿನ ಸೈಜ್ ನಾವು ತಿಳ್ಕೊಬೇಕಂದ್ರೆ ಇಟ್ ವಿಲ್ ಬಿ 2 ಪವರ್ ಎಮ್ ಎನ್. ಎಮ್ ಇಂಟು ಎನ್. ಎಮ್ ಎಷ್ಟಿದೆ ಇಲ್ಲಿ, ಹೋಗಲಿ 2 ಇದೆ, ಎನ್ ಕೂಡ 2 ಇದೆ, 2 2s 4 ಆಗುತ್ತೆ. ಸೊ ಪವರ್ ಸೆಟ್ ಆಲ್ ಪಾಸಿಬಲ್ ಸೆಟ್ಸ್ ಬೇಕಂದರೆ ನಿಮಗೆ ಅವಾಗ ಏನು ಸಿಗುತ್ತೆ, 2 ಪವರ್ 2 ಇಂಟು 2 ಪವರ್ 4. 2 ಪವರ್ 4 ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಕಾಮೆಂಟ್ ಮಾಡಿ ಆನ್ಸರ್ನ. R contains the ordered pair A, B belongs to R if only A is related to B, that is ARB is well defined properly. Then we have some questions here. Let A and B be finite sets with B na size ಬಂದು 3 ಇದೆ. If there are 4096 relations from A to B ಅಲ್ಲಿ 4096 relations ಇದೆಯಂತಪ್ಪ. ವಾಟ್ ಈಸ್ ಮಾಡ್ ಎ ಅಂದರೆ ಸೈಜ್ ಆಫ್ ಎನ ಕಂಡುಹಿಡಿಬೇಕು ನಾವು. ಸೈಜ್ ಆಫ್ ಎ ಏನು ತೊಗೊಂಡಿದ್ವಿ, ಎಮ್ ಅಂತ. ಸೈಜ್ ಆಫ್ ಬಿ ಬಂದು ಎನ್ ಅಂತ. ದೇರ್ ಆರ್ 4096 ಆಲ್ ಪಾಸಿಬಲ್
ರಿಲೇಷನ್ಸ್ನ ಹೇಳಿದ್ದಾರೆ ಇವರು. ಸೊ ಇವಾಗ ಏನಾಯಿತು, ಎ ಕ್ರಾಸ್ ಬಿದು ಸೈಜ್ ಎಷ್ಟು mn ಆಗಿರುತ್ತೆ. ಸೊ ವಿ ಹ್ಯಾವ್ ಸಬ್ಸೆಟ್ಸ್ ಫ್ರಮ್ ಎ ಟು ಬಿ ಗಿವನ್ m is 3, 2 power mn is 4096. ಇದ್ರದ್ದು 2 power mn ಕಂಡುಹಿಡಿಬೇಕಾದ್ರೆ 2 power ಎಷ್ಟನೇ ನಂಬರ್ಗೆ 4096 ಬರುತ್ತೆ ಅಂತ. ಈಗ 2 power 1, 2 power 2 ಅದೆಲ್ಲ ಇದೆ ಅಲ್ವಾ, ನೀವು ಲಾಗರಿದಮಿಕ್ ಹಾಕಿದ್ರೆ ಇದು ನಿಮಗೆ ಸಿಗತ್ತೆ. ಲಾಗ್ ಆಫ್ 4096 ಟು ದ ಬೇಸ್ 2 ಅಂತ ಹಾಕಿದ್ರೆ ನಿಮಗೆ 12 ಸಿಗತ್ತೆ. ಸೊ 2 power mn ಏನು 3n. ಇಲ್ಲಿ ನಮಗೆ 2 power ಏನು ಸಿಕ್ಕಿದೆ, 12 ಸಿಕ್ಕಿದೆ. 3n is equals to 12, n is equals to 12/3 ಆಗುತ್ತೆ. ಸೊ ದಟ್ ಈಸ್ 4. Given a is equals to 1, 2, 3, b is equals to 2, 4, 5. A cross b. ಎಷ್ಟು size of a cross b ಕೇಳಿದ್ದಾರೆ. So size of a is 3, size of b is 3 and 3 3s are 9. Number of relations from a to b. It is number of all the relations, power set. It is 2 power mn, 2 power 3 into 3, 2 power 9, that is 5, 1, 2. Number of relations on a to a itself. a to a itself ಎಷ್ಟಿರುತ್ತೆ, 2 power 3 into 3, that is 2 power 9, 5 and 2. Again same number of relations which contains 1, 2 ಮತ್ತು 1, 5 ಇರೋದು ಮಾತ್ರ ರಿಲೇಷನ್ಸ್ ಬೇಕು ಅಂತ ಕೇಳಿದ್ದಾರೆ. ಹೆಂಗಪ್ಪ ಗೊತ್ತಾಗುತ್ತೆ ನಮಗೆ, ಇನ್ ಆಲ್ ಪಾಸಿಬಲ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಸೊ ಇವಾಗ ಎ ಕ್ರಾಸ್ ಬಿ ಬರೆಯೋಣ. 1, 2, 1, ಇಷ್ಟು ಎಲಿಮೆಂಟ್ಸ್ ಇದೆ, ಇಷ್ಟು ರಿಲೇಷನ್ಸ್ ಬರೆದಿದ್ದೀವಿ. ಈಗ ನಾವು ಎರಡು ಇರುವಂಥ ಎಲಿಮೆಂಟ್ಸ್ನ, ಆ ಎರಡು ಮಾತ್ರ ಕಾಮನ್ ಎಲ್ಲ ಸಬ್ಸೆಟಲ್ಲೂ ಇರುವಂಥ ರಿಲೇಷನ್ನ ಕಂಡುಹಿಡಿಬೇಕು. ರಿಮೈನಿಂಗ್ ಎಷ್ಟಿದೆ, by other 7 ordered pairs. 2 power 9 ಅಂದರೆ ಕಂಪ್ಲೀಟ್ ಎಲಿಮೆಂಟ್ಸ್ ಎಷ್ಟಾಗುತ್ತೆ ಅಷ್ಟು ನಂಬರು, ಮೈನಸ್ ಇವಾಗ ನಮಗೆ ಈ 2 ರಿಲೇಷನ್ ಮಾತ್ರ ಇರುವಂಥ ರಿಲೇಷನ್ಸ್ ಬೇಕು. ಸೊ ಆವಾಗ ನಮಗೆ 2 power 7 ಆಗುತ್ತೆ. 9 minus 2, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇವಾಗ ಇಲ್ಲಿ ಬರೀ 2 ರಿಲೇಷನ್ಸ್ ಕೊಟ್ಟು ದ ನಂಬರ್ ಆಫ್ ರಿಲೇಷನ್ಸ್ ವಿಚ್ ಕಂಟೈನಿಂಗ್ ಓನ್ಲಿ ದೀಸ್ 2 ರಿಲೇಷನ್ಸ್ ಅಂತ ಕೊಟ್ಟರೆ ಅದು 2 ಮೈನಸ್ ಮಾಡ್ತೀವಿ. ಇವೆರಡು ಮಾತ್ರ ಮ್ಯಾಂಡೇಟರಿಯಾಗಿ ಎಲ್ಲ ರಿಲೇಷನ್ಸ್ನಲ್ಲೂ ಇರಬೇಕು ಅಂತ. ಈ 2 ಇಲ್ಲದೇ ಇರೋ ಸಬ್ಸೆಟ್ಗಳಿರ್ತಾವಲ್ಲ ಅದನ್ನೆಲ್ಲ ಅದು ಡಿಲೀಟ್ ಮಾಡಿರುತ್ತೆ. ಸೊ ಅದಕ್ಕೆ ಡಿಲೀಟ್ ಮಾಡೋದಕ್ಕೆ 2 power 9 minus 2 ಮಾಡಿದ್ರೆ 2 power 7 ಆಗುತ್ತೆ. ವಿ ಹ್ಯಾವ್ 128. ನಂಬರ್ ಆಫ್ ರಿಲೇಷನ್ಸ್ ವಿಚ್ ಹ್ಯಾವ್ ಎಕ್ಸಾಕ್ಟ್ಲಿ 5 ಆರ್ಡರ್ಡ್ ಪೇರ್ಸ್ ಎಷ್ಟಿರುತ್ತೆ, 5 ಆರ್ಡರ್ಡ್ ಪೇರ್ಸ್ ಇರಬೇಕು, ಎಕ್ಸಾಕ್ಟ್ಲಿ 5 ಇರಬೇಕಂತೆ. ಸೊ ನಮಗಿವಾಗ 5 ಔಟ್ ಆಫ್ 9 ಆರ್ಡರ್ಡ್ ಪೇರ್ಸ್. ನಮಗಿವಾಗ ನಾರ್ಮಲ್ ಆಗಿ ರಿಲೇಷನ್ಸ್ ಎಷ್ಟಿದೆ, 9 ಇದೆ. ಸೊ ಅದರಲ್ಲಿ ಬರೀ ನಮಗೆ 5 ಮಾತ್ರ ಇರುವಂಥ ರಿಲೇಷನ್ಸ್ಗಳು ಬೇಕು, ಆರ್ಡರ್ಡ್ ಪೇರ್ಸು. ಹಾಗಾಗಿ ನಾವು 9C5 is equals to 126. ಹೆಂಗೆ ಬಂತು ಇದು, ಇದ್ರದ್ದು ಫಾರ್ಮುಲಾ ಇದೆ. 9C5 ಅಂದರೆ 9 ಫ್ಯಾಕ್ಟೋರಿಯಲ್ ಬೈ 9 minus 5 ಫ್ಯಾಕ್ಟೋರಿಯಲ್ into 5 ಫ್ಯಾಕ್ಟೋರಿಯಲ್. ಇದು ನಾರ್ಮಲ್ ಫಾರ್ಮುಲಾ, ಕಾಂಬಿನೇಷನ್ಸ್ಗಳ ಫಾರ್ಮುಲಾ. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಕೂಡ ಮಾಡ್ಬೋದು ನೀವು. ಅಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಟಲಾಗ್ ಏನೋ ಇರುತ್ತೆ, ಅದರಲ್ಲಿ ಪ್ರಾಬಬಿಲಿಟಿಗೆ ಹೋಗಿ ಅದರಲ್ಲಿ ಕಾಂಬಿನೇಷನ್ ಅಂತ ಇರುತ್ತೆ. ಕಾಂಬಿನೇಷನ್ ಲೆಫ್ಟ್ ಸೈಡ್ 9 ಹಾಕಿ ರೈಟ್ ಸೈಡ್ 5 ಹಾಕಿದ್ರೆ ನಿಮಗೆ ಈ ರಿಸಲ್ಟ್ ಬರುತ್ತೆ. ಅಥವಾ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವೇ ಓನಾಗಿ ಕೂಡ ಸಾಲ್ವ್ ಮಾಡ್ಬೋದು. 9 ಫ್ಯಾಕ್ಟೋರಿಯಲ್ ಬೈ 9 minus 5 ಫ್ಯಾಕ್ಟೋರಿಯಲ್ into 5 ಫ್ಯಾಕ್ಟೋರಿಯಲ್ ಮಾಡಿದ್ರೆ ನಿಮಗೆ ಇದು ಸಿಗುತ್ತೆ. Number of relations on A that contains at least 7 ordered pairs. At least 7 ಅಂದರೆ ಇನ್ನು ಮಿಕ್ಕಿದವು ಎಷ್ಟಿದೆ, 9 ಒಟ್ಟು ಟೋಟಲ್ 9 ಇರಬೇಕಾದ್ರೆ ಅಟ್ಲೀಸ್ಟ್ 7 ಇದ್ದೇ ಇದೆ ಅಂದರೆ
ಮಿಕ್ಕಿದ ಎಷ್ಟಿದೆ? ಇನ್ನು 3 ಇದೆ. ದಟ್ ಈಸ್ 7 ಇರ್ಬೋದು, 8 ಇರ್ಬೋದು, 9 ಇರ್ಬೋದು. ಸೊ 9C7, 9C8, 9C9 ಮಾಡಿದರೆ ನಮಗೆ ಸಿಗುತ್ತೆ 46. ಇದನ್ನೆಲ್ಲ ಅಕಸ್ಮಾತ್ ನೀವು ಕ್ಯಾಲ್ಕುಲೇಟರ್ ತಂದಿಲ್ಲ ಮತ್ತು ನಿಮ್ಮ ಮಲ್ಟಿಪ್ಲಿಕೇಶನ್ ಸಹ ನಿಮ್ಗೆ ಕಷ್ಟ. ಆವಾಗ ಏನು ಮಾಡಬೇಕು? ಈ 9C7, 9C8 ಇವೆಲ್ಲ ಕಂಡುಹಿಡಿಯೋದು ಹೆಂಗೆ ಅಂದರೆ ಹೇಳ್ಕೊಡ್ತೀನಿ ಒಂದು ಟ್ರಿಕ್ಕು. ನೀವೇ ಎಲ್ಲ ಎಂಥ ಟೆಸ್ಟು ಎಕ್ಸಾಮ್ ಹಾಲಲ್ಲಿದ್ದರೂ ನೀವೇ ಕಂಡುಹಿಡಿಯೋ ಅಂಥ ಟ್ರಿಕ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಈ ಮಾಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿ ಎಂಡ್ರಲ್ಲಿ ನಿಮ್ಗೆ ಆ ಟ್ರಿಕ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ವೆಶನ್, relation R on the set of all integers Z is defined by 0, 0 belongs to R. If S, T belongs to R, S plus 1, T plus 7 also belongs to R. Find all possible ordered pairs ಅಂತ ಕೇಳಿದ್ದಾರೆ. ಇವರು ಆರ್ಡರ್ಡ್ ಪೇರ್ಸ್ನೇ ಕೇಳಿದ್ದಾರೆ. ಇಂಟೀಜರ್ಸ್ ಅಂದರೆ ಯಾವುದಪ್ಪ? ಇಟ್ ಈಸ್ ಆಲ್ -infinity to +infinity. ಬಟ್ ಪಾಸಿಟಿವ್ ಇಂಟೀಜರ್ಸ್ ಇವೆಲ್ಲ ಫ್ರಮ್ 0, 0 ಒರಿಜಿನ್ ಸ್ಟಾರ್ಟ್ ಆಗ್ತಿರೋದೆ 0 ಇಂದ ಇದರದ್ದು. ಸೊ ಹಾಗಾಗಿ ಪಾಸಿಟಿವ್ ಇಂಟೀಜರ್ಸಿಂದ ಸ್ಟಾರ್ಟ್ ಆಗುತ್ತೆ. ದಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಆರ್ ಅಂದರೆ ರಿಯಲ್ ನಂಬರ್ಸ್ ಅನ್ಕೊಬಿಡ್ಬೇಡಿ, ಇಟ್ ಈಸ್ ರಿಲೇಷನ್ಸ್. If 0, 0 belongs to R, then ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ S plus 1, T plus 1. 0, 0ನ ಲೆಫ್ಟ್ ಸೈಡ್ ಇರೋದು ಎಸ್ಸು, ರೈಟ್ ಸೈಡ್ ಇರೋದು ಟಿ ಅಂತ ತೊಗೊಂಡು ರಿಲೇಷನ್ಸ್ನ ಫಾರ್ಮ್ ಮಾಡೋಣ ಬನ್ನಿ. ಇವಾಗ 0 plus 1, 0 plus 7, that will become 1, 7, 2, 14. ಇದು 7 ಟೇಬಲ್ ಹೋಗ್ತಾ ಇರುತ್ತೆ until infinity. So it is an infinite set. ಸೊ ಇದನ್ನು ಇನ್ನು ಹೇಗೆ ಬರಿಬೋದು ನಾವು ಬೇರೆ ಥರ ಅಂದರೆ R is equals to M, N such that N is equal to ಅಂದರೆ ರೈಟ್ ಸೈಡ್ ಇರೋ ಎಲಿಮೆಂಟ್ is equal to 7 into M, 7 times of M ಅಂತ ಹೇಳ್ತೀವಿ. ಫಾರ್ ಎವ್ರಿ M, N belong to Z. That's it. ನೆಕ್ಸ್ಟ್ ಕ್ವೆಶನ್ ಬಂದು ರೆಪ್ರೆಸೆಂಟೇಷನ್ ಆಫ್ ದ ರಿಲೇಷನ್. ಹೆಂಗೆಲ್ಲ ನಾವು ರಿಲೇಷನ್ಸ್ನ ರೆಪ್ರೆಸೆಂಟ್ ಮಾಡ್ತೀವಿ? ಮೊದಲನೇದು ಆರ್ಡರ್ಡ್ ಪೇರ್ ರೆಪ್ರೆಸೆಂಟೇಷನ್, ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್. ಆರ್ಡರ್ಡ್ ಪೇರ್ ರೆಪ್ರೆಸೆಂಟೇಷನ್ ಇವಾಗಲೇ ನೋಡಿದ್ದೀರಾ. ದೆನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ದಟ್ ಈಸ್ ಡಯಾಗ್ರಾಫ್ ಅಂತ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀರಾ ಅಂದರೆ MR. R ಇಸ್ ದ ರಿಲೇಷನ್, ಮ್ಯಾಟ್ರಿಕ್ಸ್ ಆಫ್ R, ದಟ್ ಈಸ್ MR ಅಂತಲೂ ನಾವು ಬರಿತೀವಿ. ಏನಾಗಿರುತ್ತೆ ಅದು? MIJ M cross N. M cross N ಎಲಿಮೆಂಟ್ಸ್ ಇರೋದ್ರಿಂದ M cross N ಅಷ್ಟೇ ಇರುತ್ತೆ. ಇಟ್ ಈಸ್ 1 if there is existing a relation between A and B such that A belongs to A and B belongs to B. ಅಥವಾ 0 ಹಾಕ್ತೀವಿ if there is no relation between A, B. ಇವಾಗ ಒಂದು ರಿಲೇಷನ್ ಸೆಟ್ ಇರುತ್ತಪ್ಪ, 1, 2, 1, 5 ಅಂತ ಅಂದ್ಕೊಳ್ಳಿ. ನಮಗಾದರೆ ಮೇನ್ ಯೂನಿವರ್ಸಲ್ ಸೆಟ್ಟಲ್ಲಿ A ಬಂದು 1, 2, 3 ಇರುತ್ತೆ, B ಬಂದು 4, 5 ಇರುತ್ತೆ. ಮ್ಯಾಟ್ರಿಕ್ಸಲ್ಲಿ ಲೆಫ್ಟ್ ಸೈಡ್ ಪೂರ್ತಿ A ಹಾಕ್ಕೊಳ್ಳೋದು 1, 2, 3 ಅಂತ, ರೈಟ್ ಸೈಡ್ ಪೂರ್ತಿ 4, 5 ಅಂತ ಹಾಕ್ಕೊಳ್ಳೋದು ಮೇಲ್ಗಡೆ. ದೆನ್ 1, 1 ಅಂದರೆ 1ಗೂ ರಿಲೇಷನ್ ಇದೆಯಾ? ಇಲ್ಲ. 1, 2 ಇದೆಯಾ? ಇದೆ. ಸೊ 1, 2 ಬಂತು. ದೆನ್ 1, 5 ರಿಲೇಷನ್ ಇದೆಯಾ? ಸೊ ಅದಕ್ಕೆ ಆ ಜಾಗದಲ್ಲಿ ಲೆಫ್ಟ್ ಸೈಡಿಂದ 1, ಮೇಲ್ಗಡೆಯಿಂದ 5 ತಗೊಂಡು ಆ ಜಾಗದಲ್ಲಿ 1 ಹಾಕ್ತೀರಾ ಮ್ಯಾಟ್ರಿಕ್ಸಲ್ಲಿ, ಮಿಕ್ಕಿದೆಲ್ಲ ಕಡೆ 0 ಹಾಕ್ಕೊಂಡು ಹೋಗ್ತೀರಾ. ಸೊ ಇಲ್ಲೇ ನಿಮಗೆ ಎಕ್ಸಾಂಪಲ್ ತೋರಿಸ್ತೀವಿ. ಇಟ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ಹೇಗೆ ಅಂದರೆ V ಅಂದರೆ ವರ್ಟಿಸಸ್, E ಅಂದರೆ ಎಡ್ಜಸ್. ಈಗ ರಿಲೇಷನ್ಸ್ ಇದ್ದರೆ ಅಲ್ಲೊಂದು ಎಡ್ಜ್ ಹಾಕ್ತೀವಿ. ಎ ಇಂದ ಬಿಗೆ ರಿಲೇಷನ್ ಇದ್ದರೆ ಆ ಎ ಇಂದ ಬಿಗೆ ಅರೋ ಮಾರ್ಕ್ ಹಾಕಿ ರಿಲೇಷನ್ ಹಾಕ್ತೀವಿ. ವಿ ಅಂದರೆ ವರ್ಟಿಸಸ್, ದಟ್ ಈಸ್ ಎ ಮತ್ತು ಬಿ ಅಥವಾ ಚುಕ್ಕಿ. ಡಿರೆಕ್ಟೆಡ್ ಅಂದರೆ ಇವಾಗ ಅದರಲ್ಲಿ ಎ ಇಂದ ಬಿಗೆ ರಿಲೇಷನ್ ಇದೆ ಅಂದರೆ ಎ ಇಂದ ಬಿಗೆ ಅರೋ ಮಾರ್ಕ್ ಹಾಕಲೇಬೇಕು ನೀವು.
ಎಯಿಂದ ಬಿಗೆ ಬಂದಿದೆ ಅಂದರೆ ಅದು ಇನ್ ಡಿಗ್ರಿ. ಇವಾಗ ಎಯಿಂದ ಹೋಗಿದೆ, ಎಯಿಂದ ಹೋಗಿದೆ, ಬಿ ಹತ್ರ ಬಂದಿದೆ, ಬಿ ಹತ್ರ ಬಂದಿರೋದು ಇನ್ ಡಿಗ್ರಿ ಆಗುತ್ತೆ, ಎಯಿಂದ ಹೋಗಿರೋದು ಔಟ್ ಡಿಗ್ರಿ ಆಗುತ್ತೆ. ದೆನ್ ಪ್ರಾಬ್ಲಮ್ಸ್ ಬಂದರೆ if a is equals to 1 2 3 4, b is equals to 1 4 6, then find r is a comma b, a b such that a belongs to a and b belongs to b. a divided by b ಇದೆ ಇಲ್ಲಿ. a is divisible by b. ಏನು a ಅಥವಾ a divides b ಅಂತ. ಇಟ್ ಈಸ್ ಎ ಡಿವೈಡ್ಸ್ ಬಿ. ಎ ಅನ್ನೋದು ಬಿನ ಡಿವೈಡ್ ಮಾಡೋಕ್ಕಾಗತ್ತೆ ಅಂತ. 1 1 1ನ 1 ಡಿವೈಡ್ ಮಾಡೋಕ್ಕಾಗತ್ತಾ? ಎಸ್ ಆಗುತ್ತೆ. ದೆನ್ 4ನ 1 ಡಿವೈಡ್ ಮಾಡೋಕ್ಕಾಗತ್ತಾ? ಆಗತ್ತೆ. 4ನ 1 ಇಂಟು ಸಮಥಿಂಗ್ ಬರೆಯೋಕ್ಕಾಗತ್ತಾ? ಆಗತ್ತೆ. 1 ಇಂಟು 4 ಇಸ್ 4. ದೆನ್ 6ನ 1 ಇಂಟು 6 ಇಸ್ 6 ಆಗುತ್ತೆ. ದೆನ್ 1 ಇಂಟು 2 ಇಸ್ 2 ಆಗುತ್ತೆ. ಅದರ ಎಲಿಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರಲ್ಲ ಆಲ್ರೆಡಿ, ಅದನ್ನೇ ನಾವು 1 2 ಆಗಬೇಕಿತ್ತು. ಆದರೆ ಇಲ್ಲಿ ಯಾಕೆ ಆಗಿಲ್ಲ ಅಂದರೆ ಬಿಕಾಸ್ 2 ಬಂದು ನಮ್ಮ ಬಿನಲ್ಲಿ ಇಲ್ಲ. ಇಟ್ ಈಸ್ ರಿಲೇಷನ್ ಫ್ರಮ್ ಎ ಟು ಬಿ. ಎ ಬಿಲಾಂಗ್ಸ್ ಟು ಎನೇ ಆಗಿರಬೇಕು, ಬಿ ಬಿಲಾಂಗ್ಸ್ ಟು ಬಿನೇ ಆಗಿರಬೇಕು. ಇವಾಗ ನೆಕ್ಸ್ಟ್ ಎ ಡಿವೈಡ್ಸ್ ಬಿ. 2 4ನ ಡಿವೈಡ್ ಮಾಡುತ್ತಾ? ಎಸ್ ಇಟ್ ಡಸ್. ಸೊ 2 4. 2ನ 6ನ ಡಿವೈಡ್ ಮಾಡೋಕ್ಕಾಗತ್ತಾ? 2. ಎ ಡಿವೈಡ್ಸ್ ಬಿ ಅಂದರೆ ಬಿ ಈಸ್ ಸಮಥಿಂಗ್ ಟೈಮ್ಸ್ ಆಫ್ ಎ. ಇವಾಗ ಬಿ 1 ಅಂತ ಅಂದ್ಕೊಳ್ಳಿ. 2 1s 2 ಆಗುತ್ತೆ. ದೆನ್ ನೆಕ್ಸ್ಟ್ ಇವಾಗ 4 ಅಂತ ಅಂದ್ಕೊಳ್ಳಿ. 2 2s 4. ಸೊ ಅವಾಗ ಇದು 4ನ 2 ಡಿವೈಡ್ ಮಾಡೋಕ್ಕಾಗತ್ತೆ. 1ನ ಮಾಡೋಕ್ಕಾಗತ್ತಾ? ಆಗಲ್ಲ. ಎ ಕ್ರಾಸ್ ಬಿ ಅಂದರೆ ಫುಲ್ ಎಲ್ಲ ರಿಲೇಷನ್ಸ್ದು ಫಸ್ಟ್ ಬರ್ಕೊಂಬಿಡೋದು. ಅದರಲ್ಲಿ ಯಾವುದು ಎ ಡಿವೈಡ್ಸ್ ಬಿ ಆಗುತ್ತೆ, ಬಿನ ಎ ಡಿವೈಡ್ ಮಾಡೋದಕ್ಕೆ ಆಗುತ್ತೋ ಅದನ್ನು ನಾವು ರಿಲೇಷನ್ನಿಗೆ ಹಾಕಬೇಕು. ಇಟ್ ಈಸ್ ಸಿಂಪಲ್, ವೆರಿ ಸಿಂಪಲ್. ಬಿನ ಎ ಡಿವೈಡ್ ಮಾಡಬೇಕು. ದಟ್ ಈಸ್ ಎ ಡಿವೈಡ್ಸ್ ಬಿ. ಎ ಡಿವೈಡ್ಸ್ ಬಿ ಅಂದರೆ ಏನರ್ಥ? ಬಿನ ಎ ಡಿವೈಡ್ ಮಾಡಬೇಕು. 4ನ 2 ಡಿವೈಡ್ ಮಾಡುತ್ತೆ. 1ನ 2 ಡಿವೈಡ್ ಮಾಡೋಕ್ಕಾಗತ್ತಾ? ಆಗಲ್ಲ. 6ನ 2 ಡಿವೈಡ್ ಮಾಡೋಕ್ಕಾಗತ್ತಾ? ಆಗತ್ತೆ. 6ನ 3 ಡಿವೈಡ್ ಮಾಡೋಕ್ಕಾಗತ್ತಾ? ಆಗತ್ತೆ. ಇವಾಗ 4ನ 3 ಡಿವೈಡ್ ಮಾಡೋಕ್ಕಾಗತ್ತಾ? 3 1s 4 ಬರುತ್ತಾ? ಬರಲ್ಲ. 3 1s 6 ಬರುತ್ತಾ? ಬರುತ್ತೆ. 4 1s 4 ಬರುತ್ತಾ? ಬರುತ್ತೆ. ಅಷ್ಟೇ. ದೆನ್ ಮ್ಯಾಟ್ರಿಕ್ಸ್ ಆಸ್ ಐ ಸೆಟ್ 1 1 1 ಈ ಕಡೆ ಏನಲ್ಲಿರೋ ಎಲಿಮೆಂಟ್ಸ್ನೆಲ್ಲ ಲೆಫ್ಟ್ ಸೈಡ್ ಹಾಕೋಬೇಕು. ಟಾಪ್ನಲ್ಲಿ ಬಿ ಅಲ್ಲಿರೋ ಎಲಿಮೆಂಟ್ಸ್ ಹಾಕಬೇಕು. ದೆನ್ ಗ್ರಾಫ್ ಹೆಂಗೆ ಬರೆಯೋದು? 1ಇಂದ 1ಗೆ ಒಂದು ರಿಲೇಷನ್ ಇದೆ. ಸೊ 1 ಟು ಇಟ್ ಸೆಲ್ಫ್, ಆ ಡಾಟಿಂದ ಮತ್ತೆ 1 ಅದೇ ಡಾಟಿಗೆ ಹಾಕೋದು. ದೆನ್ 1ಇಂದ 0ಗೆ ಒಂದಿದೆ, 4ಗೆ ಒಂದಿದೆ, 1ಇಂದ 6ಗೆ ಒಂದಿದೆ. ಸೊ ಆ ಥರ ಗ್ರಾಫ್ ಹಾಕ್ಕೊಂಡು ಹೋಗೋದು. 1ಇಂದ 6ಗಿದೆ, ಸೊ ಆರೋ ಮಾರ್ಕ್ 6 ಕಡೆಗಿದೆ, 1ಇಂದ ಇದೆ, 1 ಡಾಟಿಂದ ಇದೆ. ದೆನ್ 3ಇಂದ 6 ಇದೆ. ಸೊ ಇಲ್ಲಿ ಬಂದರೆ ನಮಗೆ ಸಿಗತ್ತೆ ಅದು 2 4 ಮತ್ತು 2ಇಂದ 4ಗಿದೆ. That's it. Given A is 1 2 3 4 and B the relation on A is defined as x or y. x, y belongs to R if and only if x divides y. ಆಗಲೇ ನೋಡಿದ್ವಲ್ಲ ಸೇಮ್ ಪ್ರಾಬ್ಲಮ್, ಬಟ್ ಇದರಲ್ಲಿ ನಾವು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಮಾಡಬೇಕು ಮತ್ತು ಡಯಾಗ್ರಾಫ್ ಬರಿಬೇಕು. ಇನ್ ಡಿಗ್ರಿ ಎಷ್ಟಿದೆ, ಔಟ್ ಡಿಗ್ರಿ ಎಷ್ಟಿದೆ ಅಂತ ಫೈಂಡ್ ಮಾಡಬೇಕು. ಇವಾಗ ಮೊದಲು ಆರ್ ಕಂಡುಹಿಡಿದ್ಬಿಡೋಣ. ಏನಿದೆ? ಎಕ್ಸ್ ಡಿವೈಡ್ಸ್ ವೈ. ಈ ವೈ ನಂಬರ್ನ ಎಕ್ಸ್ ಡಿವೈಡ್ ಮಾಡಬೇಕು. 1 ಕ್ಯಾನ್ ಬಿ ಡಿವೈಡೆಡ್ ಬೈ 1, 2 ಕ್ಯಾನ್ ಬಿ ಡಿವೈಡೆಡ್ ಬೈ 1, 3 ಕ್ಯಾನ್ ಬಿ ಡಿವೈಡೆಡ್ ಬೈ 1. 1 ಎಲ್ಲ ನಂಬರ್ನು ಡಿವೈಡ್ ಮಾಡುತ್ತೆ.
ಸೊ ದೆನ್ ನೆಕ್ಸ್ಟ್ ಕಮ್ಸ್ ಟು 2 ಎಲ್ಲ ಈವನ್ ನಂಬರ್ಸ್ನ ಡಿವೈಡ್ ಮಾಡುತ್ತೆ. ಸೊ 2, 2, 2, 4 ಎನಿಥಿಂಗ್. ದೆನ್ 3 ಬಂದು 3 1 to 1 ಇರೋದ್ರಿಂದ 1ಇಂದ 1ಗೆ ಯಾವ್ಯಾವ ರಿಲೇಷನ್ ಬರುತ್ತೆ ಅಷ್ಟು ಬರಿಬೇಕು. ಆಮೇಲೆ ಅದರದ್ದೇ ಗ್ರಾಫ್ ಮಾಡೋದಾದರೆ 1ಇಂದ 1ಗೆ ಒಂದು ಇದು ಇರೋದ್ರಿಂದ ಸೊ ಅದಕ್ಕೆ ಇಟ್ ಸೆಲ್ಫಿಗೆ ಒಂದು ಸೆಲ್ಫ್ ಲೂಪ್ ಹಾಕಬೇಕು. ಸೊ ಹೀಗೆ ದೆನ್ ವರ್ಟಿಸಸ್ ಬಂದು 1, 2, 3, 4 ಇದೆ ನಮ್ಗೆ ಗೊತ್ತಿರೋ ಹಾಗೆ. ದೆನ್ ಇನ್ ಡಿಗ್ರಿ 1ಗೆ ಎಷ್ಟಿದೆ, 1ಗೆ 1 ಇಟ್ ಸೆಲ್ಫಿಗೆ ಒಂದೇ. 2ಗೆ ಎಷ್ಟಿದೆ, 2 ಹತ್ರ ಎಷ್ಟು ಆರೋ ಮಾರ್ಕ್ಗಳಿವೆ, 2 ಇದೆ. ಸೊ ಇನ್ ಡಿಗ್ರಿ 2. 3 ಹತ್ರ ಎಷ್ಟಿದೆ, 2 ಇದೆ. 4 ಹತ್ರ ಎಷ್ಟಿದೆ, 3 ಇದೆ. 2ಇಂದ 1, 1ಇಂದ 1 ಸೆಲ್ಫ್ 1. ಸೊ ಆ ಥರ ಬರೆಯೋದು. ಔಟ್ ಡಿಗ್ರಿ ಎಷ್ಟಿದೆ, 1ಇಂದ ಎಷ್ಟು ಹೊರಗೆ ಹೋಗಿದೆ, 4 ಹೊರಗೆ ಹೋಗಿದೆ. 1ಇಂದ 1ಗೆ, 1ಇಂದ 2ಗೆ 2, 1ಇಂದ 3ಗೆ, 1ಇಂದ 4ಗೆ 4 ಹೋಗಿದೆ. ಸೊ ಹೀಗೆ ಬರೆಯೋದು. ನೆಕ್ಸ್ಟ್ 4ನೇದು ಅದರದ್ದೇ ಮತ್ತೆ ಗ್ರಾಫ್ ಹಾಕೊಳ್ಳೋದು. ಏನಿದೆ 4ನೇ ಕ್ವೆಶ್ಚನ್ ಏನಿದೆ, ರೆಪ್ರೆಸೆಂಟ್ ಇನ್ ಮ್ಯಾಟ್ರಿಕ್ಸ್. ಅದರದ್ದೇ ಮ್ಯಾಟ್ರಿಕ್ಸ್ ಟೈಪಲ್ಲಿ ಬರೆಯೋದು. ಇವಾಗ 1ಇಂದ 1ಗೆ ಅಲ್ಲಿ ಲೂಪ್ ಇದ್ದರೆ 1 ಅಂತ ಹಾಕೋದು ಎಲ್ಲ ಕಡೆ. ಇವಾಗ ಫಾರ್ ಎಕ್ಸಾಂಪಲ್ 3ಇಂದ 4ಗೆ ಇಲ್ಲ, ಸೊ ಅದಕ್ಕೆ 3ಇಂದ 4ಗೆ 0, 3ಇಂದ 1ಗೂ ಇಲ್ಲ 0, 3ಇಂದ 2ಗಿದೆಯಾ ಇಲ್ಲ, ಅದು ಕೂಡ 0. ಹಾಗೆ ನೆಕ್ಸ್ಟ್ question is 1, 2, 3, 4, 6 and RB relation on A defined as RP. So A, B from A multiplied by B, multiple of B. A is the multiple of B. ಇಲ್ಲೇನಾಗತ್ತೆ, ರಿವರ್ಸ್ A divides B, ರಿವರ್ಸು ಇಲ್ಲಿ ಬರುತ್ತೆ. R is an ordered pair. R should be an ordered pair. ಅಂದರೆ ಇವಾಗ ನೀವು ಫಸ್ಟ್ 1 ತೊಗೋತೀರ, ಆಮೇಲೆ ನೀವು ಯಾವಾಗೋ 3, 6 ಅಥವಾ 4 ಯಾವ್ಯಾವುದೋ ತೊಗೊಳ್ಬಾರ್ದು. ಅಸೆಂಡಿಂಗ್ ಆರ್ಡರ್ ನೀಟಾಗಿ ಒಂದು ಕಡೆಯಿಂದ ಬರಬೇಕು. ಆವಾಗ ನಿಮಗೂ ಈಸಿ ಆಗುತ್ತೆ, ಅಲ್ಲಿ ಟೀಚರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆರ್ಡರ್ಡ್ ಪೇರ್ ರಿಲೇಷನ್ಸ್ ಅಂತ. ಆಮೇಲೆ ಡ್ರಾ ಡಯಾಗ್ರಾಫ್ ಫಾರ್ ದ್ಯಾಟ್. ಇನ್ ಡಿಗ್ರಿ, ಔಟ್ ಡಿಗ್ರಿ ಮತ್ತು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಸೇಮ್ ಥಿಂಗ್ ವಿ ಹ್ಯಾವ್ ಟು ಡೂ. ಎ ಇಸ್ ದ ಮಲ್ಟಿಪಲ್ ಆಫ್ ಬಿ. ಸೊ ನಮಗೆ ಗೊತ್ತಿರೋ ಹಾಗೆ 1, 1, 1, 2, 2, 3, 3, 4, 4, 6, 6 ಇವೆಲ್ಲನೂ 1 ಇಸ್ ಮಲ್ಟಿಪಲ್ ಆಫ್ 1. 1 ಒನ್ಸ ಟೇಬಲಲ್ಲಿ ಬರುತ್ತಾ ಅಂತ, 2 ಒನ್ಸ ಟೇಬಲಲ್ಲಿ ಬರುತ್ತಾ, ಎಸ್. ಟೇಬಲ್ಸ್ ಗೊತ್ತಿದೆ ಅಲ್ವಾ, ಅದನ್ನು ನೆನ್ಪಿಟ್ಕೊಬಿಟ್ರೆ ನಡೆಯುತ್ತೆ. ಇದು 1 ಇಸ್ ಮಲ್ಟಿಪಲ್, ಎ ಇಸ್ ಮಲ್ಟಿಪಲ್ ಆಫ್ ಬಿ ಅಂದರೆ ಹಾಗೇನೆ ಅದು 1 ಇಸ್ ಮಲ್ಟಿಪಲ್ ಆಫ್ 1. ನೆಕ್ಸ್ಟ್ ಇಲ್ಲಿಂದ ನೋಡಿದ್ರೆ ನಿಮಗೆಲ್ಲ ಈಸಿ ಅನಿಸುತ್ತೆ. ನೆಕ್ಸ್ಟಿಗೆ ಬಂದರೆ ಗೊತ್ತಾಗುತ್ತೆ ನಿಮಗೆ. 2 ಇಸ್ ಮಲ್ಟಿಪಲ್ ಆಫ್ 1. ಹೌದು, 2 ಬರುತ್ತಾ ಒಂದೊಂದು ಟೇಬಲಲ್ಲಿ ಬರುತ್ತೆ, 3 ಬರುತ್ತಾ ಒಂದೊಂದು ಟೇಬಲಲ್ಲಿ ಬರುತ್ತೆ, 4 ಬರುತ್ತಾ 2 ಒನ್ಸ ಟೇಬಲಲ್ಲಿ ಬರುತ್ತೆ. ಹಾಗೆ ಈಸ್ ಮಲ್ಟಿಪಲ್ ಆಫ್ ಬಿ ಅಂತ. ಅಂದರೆ ನೆಕ್ಸ್ಟ್ ಅದಕ್ಕೆ ಗ್ರಾಫ್ ಹಾಕೋದು. ನೆಕ್ಸ್ಟ್ ವರ್ಟಿಸಸ್ ಇನ್ ಡಿಗ್ರಿ, ಔಟ್ ಡಿಗ್ರಿ ಬರೆಯೋದು, ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡೋದು ಅಷ್ಟೇ. ಫಾರ್ A is equals to A, B, C, D, E, F, the diagram in the figure below. ಇದರಲ್ಲಿ ಫಿಗರ್ ಕೊಟ್ಟಿದ್ದಾರೆ, ಡಿಟರ್ಮೈನ್ ದ R ಅಂತ ನಮಗೆ ಕೇಳಿದ್ದಾರೆ. ಸೊ ಏನಾಗುತ್ತೆ ಇಲ್ಲಿ, A to Aಗಿದೆ, A to Bಗಿದೆ, B to Bಗಿದೆ, ಮತ್ತು ಬಿಯಿಂದ ಯಾವುದಕ್ಕೂ ಇಲ್ಲ. ದೆನ್ ಕಮ್ಸ್ ಟು ಸಿ, ಸಿಯಿಂದ ಬಿಗಿದೆ, ಸಿಯಿಂದ ಇಗಿದೆ ಅಷ್ಟೇ. ದೆನ್ ಕಮ್ಸ್ ಟು ಡಿ, ಡಿಯಿಂದ ಸಿಗಿದೆ, ಡಿಯಿಂದ ಇಗಿದೆ ಅಷ್ಟೇ. ದೆನ್ ಕಮ್ಸ್ ಟು ಇಯಿಂದ ಎಫ್ಗಿದೆ ಅಷ್ಟೇ. ಸೊ ಇದನ್ನೇ ಸೇಮ್ ಗ್ರಾಫ್ ಫಾರ್ಮ್ಯಾಟಲ್ಲಿ ಬರೆಯೋದು. ಎಯಿಂದ ಹೇಗಿದೆಯಾ ಇದೆ, ಸೊ 1 ಹಾಕಿ. ಎಯಿಂದ ಬಿಗಿದೆಯಾ ಇದೆ, ಸೊ 1 ಹಾಕೋದು. ಎಯಿಂದ ಸಿಗಿದೆಯಾ ಇಲ್ಲ, ಸೊ 0 ಹಾಕೋದು. ಹಾಗೆ ಮಾಡ್ಕೊಳ್ತಾ ಹೋದರೆ ಈ ಮ್ಯಾಟ್ರಿಕ್ಸ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಆಪರೇಷನ್ಸ್ ಆನ್ ರಿಲೇಷನ್ಸ್. ಆಗಲೇ ಹೇಳಿರೋ ಹಾಗೆ ಯೂನಿಯನ್, ಇಂಟರ್ಸೆಕ್ಷನ್. ಆ್ಯಸ್ ಯು ನೋ, ಯೂನಿಯನ್ ಹಾಕಿದ್ರೆ ಇಟ್ ಈಸ್ R1 ಯೂನಿಯನ್ R2 ಅಂದರೆ x, y such that x, y belongs to R relation or x, y belongs to R2 relation. 1 ಯೂನಿಯನ್ ರಿಲೇಷನ್ 2 ಇದು.
ಆರ್ ಬರುತ್ತೆ. ಆಗಲೇ ಹೇಳಿದ್ನಲ್ಲ, ಆಗಲೇ ಪ್ರೂವ್ ಮಾಡಬೇಕಾದ್ರೆ ನೋಡಿದ್ವಲ್ಲ ನಾವು, ಆರಿಗೂ ಆ್ಯಂಡಿಗೂ ಡಿಫ್ರೆನ್ಸ್ ಏನು ಅಂತ. ಆರ್ ಇದ್ದರೆ ಯೂನಿಯನ್ ಹಾಕೋದು, ಆ್ಯಂಡ್ ಇದ್ದರೆ ಇಂಟರ್ಸೆಕ್ಷನ್ ಹಾಕೋದು. ಆರ್ ಇದ್ದರೆ ಯೂನಿಯನ್ ಹಾಕಬೇಕು, ಬಿಕಾಸ್ ಅದು ಅಥವಾ R1 ಅಥವಾ R2 ಅಲ್ಲಿರುತ್ತೆ X, Y ಅಂತ. ಇದು ಇಂಟರ್ಸೆಕ್ಷನ್ ಅಂದರೆ R1 ಇರುತ್ತೆ, R2 ಇರುತ್ತೆ ಅಂತ. ಸಬ್ಟ್ರಾಕ್ಷನ್ ಅಂದರೆ R1 ಇರುತ್ತೆ, ಆದರೆ R2 ಇರಲ್ಲ ಅದು ಅಂತ. R1 ಇರಬೇಕು, R1 ಇರೋದ್ರಲ್ಲಿ R2 ಯಾವುದಿದೆಯೋ ಅದನ್ನು ತೆಗಿಬೇಕು. ಕಾಂಪ್ಲಿಮೆಂಟ್ರಿ ಅಂದರೆ ಆರ್ನಲ್ಲಿರೋದು ಬಿಟ್ಟು ಮಿಕ್ಕಿದ್ದೆಲ್ಲನೂ ಕಾಂಪ್ಲಿಮೆಂಟನ್ನೇ. ಕಾನ್ವರ್ಸ್ ಅಂದರೆ ಅದರದ್ದು ಉಲ್ಟಾ, y, x. If and only if x, y belongs to R, y, x is its converse. ಕಾಂಪೋಸಿಷನ್ ಅಂದರೆ R1 of R2 ಅಂತ. ಇವಾಗ x, z ಇರುತ್ತೆ, ಮತ್ತು x, y belongs to R1 ಇರುತ್ತೆ. ದೆನ್ ದಿಸ್ y, z belongs to R2 ಆಗಿರುತ್ತೆ. ಇವಾಗ R1 ಬಂದು x to y ಇರುತ್ತೆ, ದೆನ್ R2 ಬಂದು y to z ಇರುತ್ತೆ. ಸೊ x will depend on y, then y depends on z ಆದರೆ x also depends on z ಅಂತ ಅರ್ಥ. ಸೊ ಕಂಪೋಸಿಷನ್ ಮಾಡಿದಾಗ ಅವಾಗ ನಮಗೆ R1 of R2. Example is given like this, 1 2 3 4, same thing. Relations on A, R1 is 1 1 1 2 ಇಷ್ಟುತ್ತಾ ಇದೆ. ದೆನ್ R2 is this. R1 ಯೂನಿಯನ್ R2 ಅಂದರೆ ಎರಡನ್ನು ಕೂಡಿಸಿ ಬರೀರಿ. ಇದನ್ನು R1 ಇಂಟರ್ಸೆಕ್ಷನ್ R2 ಅಂದರೆ ಎರಡರಲ್ಲೂ ಕಾಮನ್ ಎಲಿಮೆಂಟ್ಸ್ ಯಾವುದಿದೆ ಅದನ್ನ ಬರೀರಿ. R1 ಮೈನಸ್ R2 ಅಂದರೆ R1ಇಂದ ನೋಡ್ಕೊಂಬನ್ನಿ, R2 ಅಲ್ಲ ನಂಬರ್ ಇದ್ದರೆ, ಆ ಎಲಿಮೆಂಟ್ ಇದ್ದರೆ ಅದನ್ನು ತೆಗೀರಿ. R2 ಇಲ್ಲ ಅಂದರೆ ಅದನ್ನ ಹಾಗೆ ಇಟ್ಕೊಳ್ಳಿ, ಯಾವ್ದು ಹಾಗೆ ಇಟ್ಟಿದ್ರೆ ಅದನ್ನ ಇಲ್ಲಿ ಬರೀರಿ. ದೆನ್ R1 ಕಾಂಪ್ಲಿಮೆಂಟ್ರಿ ಅಂದರೆ R1 ಏನು ಮಾಡಿದ್ದೀವಿ ನಾವು ಆ್ಯಕ್ಚುಲಿ A divides B ಮಾಡಿದ್ದೀವಿ. ಸೊ R1 ಕಾಂಪ್ಲಿಮೆಂಟ್ರಿ ಈಸ್ A ಕ್ರಾಸ್ A ಅಂದರೆ A ಕ್ರಾಸ್ A ಮ್ಯಾಟ್ರಿಕ್ಸಲ್ಲಿ ಇಟ್ ಈಸ್ ಫ್ರಮ್ A to A ಓನ್ಲಿ. ದಟ್ಸ್ ವೈ A ಕ್ರಾಸ್ A ಮ್ಯಾಟ್ರಿಕ್ಸ್ನಲ್ಲಿ ನಾವು ಈ R1ನ ಡಿಲೀಟ್ ಮಾಡಿದ್ರೆ R1 ಕಾಂಪ್ಲಿಮೆಂಟ್ ಸಿಗತ್ತೆ. ಇವಾಗ ಒಂದು ಕಾಂಪ್ಲಿಮೆಂಟ್ R1 ಕಾಂಪ್ಲಿಮೆಂಟ್ ಅಂದರೆ R1 ಎಲಿಮೆಂಟ್ನ ಬಿಟ್ಟು ಮಿಕ್ಕಿದೆಲ್ಲ ಎಲಿಮೆಂಟು ಬರೆಯೋದ್ರೆ R1 ಕಾಂಪ್ಲಿಮೆಂಟ್. ದೆನ್ ವಾಟ್ ಈಸ್ ದೇರ್, ದೆನ್ R1 ಆಫ್ R2 ಮತ್ತು R2 ಆಫ್ R1. ಹಾಂ, ಇದೊಂದಿದೆ R1 ಕಾನ್ವರ್ಸ್ ಅಂತಿದೆ. ಇದೇನೆಂದರೆ ಉಲ್ಟಾ ಆಫ್ R1. R1ಅಲ್ಲಿ ಏನಿದೆಯೋ ಅದನ್ನ ಎಕ್ಸ್ ಕಡೆ ಇರೋದೆಲ್ಲ ವೈಗೆ ಹಾಕೋದು, ವೈ ಕಡೆ ಇರೋದೆಲ್ಲ ಎಕ್ಸ್ಗೆ ಹಾಕಿ ಬರೆಯೋದು. XYನ YX ಅಂತ ಇಂಟರ್ಚೇಂಜ್ ಮಾಡಿ ಬರೆದ್ರೆ ದಟ್ ಈಸ್ ಅ ಕಾನ್ವರ್ಸ್. ದೆನ್ R1 ಆಫ್ R2. R1 ಆಫ್ R2 ಅಂದರೆ ಈಗ 1 1 ಇದೆ, ಕೆಳಗಡೆನೂ 1 1 ಇದೆ. ಸೊ 1 2 1. R1ನ ಸೆಕೆಂಡ್ ಎಲಿಮೆಂಟು ಮತ್ತು R2ನ ಫಸ್ಟ್ ಎಲಿಮೆಂಟು ಸೇಮ್ ಇದ್ದರೆ ಆವಾಗ ನೀವು ಅದನ್ನ ಕೂಡಿಸಿ ಬರೆದ್ರೆ ಅದೇ R1 ಆಫ್ R2 ಆಗುತ್ತೆ. R1 O R2 ಅಂದರೆ R1 ಆಫ್ R2 ಅಂತ. ಫಾರ್ ಎಕ್ಸಾಂಪಲ್ ಇವಾಗ 1 4 ಇದೆ, 2 4 ಇದೆ, 4 4 ಇದೆ, 2 4 R1 ಆಫ್ R2 ಹೋಗುತ್ತೆ. 2 ಮತ್ತು ನಿಮಗಿವಾಗ ಎಕ್ಸಾಂಪಲ್ ಕೊಡೋದಾದರೆ 1 3 3 3 1 3ನೇ ಬರುತ್ತೆ, ಮತ್ತೆ ಸಿಗತ್ತೆ. R1 ಆಫ್ R2 ಬರಬೇಕು. ಸೊ ಯು ಹ್ಯಾವ್ 1 4 4 4 ವಿಲ್ ಬಿ 1 4 ಓನ್ಲಿ. ಹೀಗೆ ಬರುತ್ತೆ ನಮ್ಗೆ. ಇವಾಗ ನೋಡಿ ಎಲ್ಲ ಸಿಗುತ್ತೆ. R1 ಆಫ್ R2 ಏನೇನಿದೆಯೋ ಎಲ್ಲ ಬಂತು. R2 ಆಫ್ R1 ಅಂದರೆ ಇವಾಗ R2 ಅಲ್ಲಿ ಇರೋ ಎಲಿಮೆಂಟ್ಸ್ ಸೆಕೆಂಡ್ ಎಲಿಮೆಂಟು ಮತ್ತು R1ನಲ್ಲಿರೋ ಫಸ್ಟ್ ಎಲಿಮೆಂಟ್ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ 2 2 ಅಂತ ಇಲ್ಲಿ ತೊಗೊಂಡ್ರೆ ಸೆಕೆಂಡ್ ಎಲಿಮೆಂಟು 2 ಇದೆ. R1ನಲ್ಲಿ 2 4 ತೊಗೊಂಡ್ರೆ ಫಸ್ಟ್ ಎಲಿಮೆಂಟ್ 2 ಇದೆ.
ಆವಾಗ ನಾವು R2 ಆಫ್ R1ನಲ್ಲಿ 2 4ನ ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಇದ್ರಲ್ಲಿ ಕಾಣಿಸ್ತಿರೋ ಹಾಗೆ R1 ಆಫ್ R2 ಮತ್ತು R2 ಆಫ್ R1 ಈಕ್ವಲ್ ಇದೆ. ಬಟ್ ಎಲ್ಲ ಕೇಸಸಲ್ಲೂ ಹೀಗಾಗೋದಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಕೆಲವೊಂದರಲ್ಲಿ ಕಮ್ಮಿ ಎಲಿಮೆಂಟ್ಸ್ ಇರುತ್ತೆ, ಬೇರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ. ಸೊ ಹೀಗಾಗೋಕ್ಕೆ ಚಾನ್ಸ್ ಇರೋಲ್ಲ. ಸೊ that is why not always equal. Then note will be R1 is A to B, R2 is B to C. Then R1 belongs to A cross C and R2 belongs to B cross C. That's what. R1 of R2 is A to C. We know that. Then R1 of R2 belongs to A cross C. That's it. R2 of R1 is C to A. Then R2 of R1 is C belongs to C cross A. Ashte. R1 of R2 is equal to R2 of R1 sometimes. Only sometimes. In this case ಮಾತ್ರ. ದೆನ್ R ಸ್ಕ್ವಯರ್ ಏನಂದರೆ R ಆಫ್ R ಅಂತ. ಸೇಮ್ ಇಟ್ಸೆಲ್ಫಿಗೆ ಇವಾಗ ನೀವು ಇಟ್ಸೆಲ್ಫ್ ನಿಮಗೆ ಬರೆಯೋಕ್ಕೆ ಕಷ್ಟ ಆದರೆ ಸೇಮ್ ರಿಲೇಷನ್ನೇ 2 ಸಲ ಬರ್ಕೊಂಡು ಮೊದಲನೇ ರಿಲೇಷನಲ್ಲಿ ಸೆಕೆಂಡ್ ಎಲಿಮೆಂಟು, ಎರಡನೇ ರಿಲೇಷನಲ್ಲಿ ಸೇಮ್ ಮೊದಲನೇ ರಿಲೇಷನಲ್ಲಿರೋ ಸೆಕೆಂಡ್ ಎಲಿಮೆಂಟು ಈ ಎರಡನೇ ರಿಲೇಷನಲ್ಲಿರೋ ಫಸ್ಟ್ ಎಲಿಮೆಂಟು ಸೇಮ್ ಆಗಿದರೆ ಮೊದಲನೇ ರಿಲೇಷನಿನ ಮೊದಲನೇ ಎಲಿಮೆಂಟ್ ಮತ್ತು ಸೆಕೆಂಡ್ ರಿಲೇಷನಿನ ಸೆಕೆಂಡ್ ಎಲಿಮೆಂಟ್ನ ಕೂಡಿಸಿ ಬರೆಯಿರಿ. ಮ್ಯಾಟ್ರಿಕ್ಸ್ ಆಫ್ ದಿಸ್ R1 of R2 is equal to M of R1 cross M of R2. ಅದು ಕೂಡ ಕ್ರಾಸ್ ಪ್ರಾಡಕ್ಟ್ ಆಗುತ್ತೆ. ಮ್ಯಾಟ್ರಿಕ್ಸ್ ಕೂಡ ಪ್ರಾಡಕ್ಟ್ ಸಿಗತ್ತೆ ನಮಗೆ. ದಟ್ಸ್ ಇಟ್. M of R ಬಾರ್ N ಅಂದರೆ M of R ಇಂಟು M of R ಇಂಟು M of R ಮಾಡ್ಕೊಂಡು ಹೋಗ್ತಾ ಇದ್ರೆ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ ಆವಾಗ ನಿಮಗೆ ಸಿಗುತ್ತೆ. R of S of T ವಿಲ್ ಬಿ ಈಕ್ವಲ್ ಟು, ಇವಾಗ R ಇಂಟು S ಇಂಟು T ಅಂದರೂ ಒಂದೇ, R ಇಂಟು S ಇಂಟು T ಅಂದರೂ ಒಂದೇ, ಅಷ್ಟೇ. Next problems, we have let A equals to 1 2 3 4 relations on A defined by A comma B belongs to R if and only if A divides B. Write R ordered pairs. Same thing here, find in degree out degree, but along with that you have to find R, R square, R cube ಎಲ್ಲ ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡೋದು ಎಲ್ಲಿದೆ ನೋಡಿ, ನಿಮ್ಗಾಗಲೇ ಹೇಳಿರೋ ಹಾಗೆ ಎಲ್ಲ ಸೇಮೇ ಅಲ್ಲಿದೆ, ಸೇಮ್ ರಿಪೀಟ್ ಆಗಿದೆ. ಇದು ಇನ್ ಡಿಗ್ರಿ ಔಟ್ ಡಿಗ್ರಿ ಬರೀರಿ, ಅದರದ್ದೇ ಮ್ಯಾಟ್ರಿಕ್ಸ್ ಹಾಕಿ. ಆರ್ ಆಫ್ ಆರ್ ಅಂದ್ರೇನು, ಆಗಲೇ ಹೇಳಿರೋ ಹಾಗೆ ಆರ್ ಸ್ಕ್ವಯರ್ ಆಗುತ್ತೆ. ಅದನ್ನು ನೀವು ನಾರ್ಮಲಾಗಿ ರೆಪ್ರೆಸೆಂಟ್ ಮಾಡಿದ್ರೆ 1 to 1 1 to 2 1 to 3 1 to 4 2 4 2 2 3 3 4 4 ಅಂತ ಬರುತ್ತೆ. ನೀವು ಮ್ಯಾನ್ಯುವಲಿ ಮಾಡೋಕ್ಕೆ ಹೋದರೆ ಅಲ್ಲಿ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಸೆಕೆಂಡ್ ಎಲಿಮೆಂಟು ಫಸ್ಟ್ ಎಲಿಮೆಂಟ್ ಸೇಮ್ ಇದೆಯಾ ಎರಡರಲ್ಲೂ, R1 ಮತ್ತು R2 ಅಲ್ಲೂ, ದೆನ್ ಫಸ್ಟ್ ಎಲಿಮೆಂಟ್ ಮತ್ತು ಸೆಕೆಂಡ್ ಎಲಿಮೆಂಟ್ನ ಕೂಡಿಸಿ ಬರೆಯೋದಕ್ಕೆ ಟೈಮ್ ಆಗುತ್ತೆ ಸ್ವಲ್ಪ. ಆದರೆ ಅದು ಯಾವಾಗ ಕೊಡ್ತಾರೆ, ಕಮ್ಮಿ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಕೊಡ್ತಾರೆ. ವಾಟ್ ಅಬೌಟ್ ಇಫ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಇಸ್ ಮೋರ್, ಅಟ್ ದಟ್ ಟೈಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೆಲ್ಪ್ಸ್. ಸೊ ಅದಕ್ಕೆ ಇವಾಗ ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಆರ್ ಕ್ಯೂಬ್ ಅಂದರೆ ಅದನ್ನು ಇವರು ಮ್ಯಾನ್ಯುವಲಿ ಮಾಡಿದ್ದಾರೆ, ಸೇಮ್ ಥಿಂಗ್ನ ಮ್ಯಾಟ್ರಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವಯರ್ ಈಕ್ವಲ್ಸ್ ಟು ಆರ್ ಕ್ಯೂಬ್, ದೆನ್ ಆರ್ ಕ್ಯೂಬ್ ಈಕ್ವಲ್ಸ್ ಟು ಆರ್ ಪವರ್ ಎನ್. ದೆನ್ ಲೆಟ್ ಎ ಈಕ್ವಲ್ಸ್ ಟು 1 2 3 4, ಆಮೇಲೆ b equals to w x y z, c equals to 5 6 7, a to b, b to c, b to c, again r3 also b to c ನೇ ಇದೆ. r1 ನಾ ಹೇಳಿರೋ ಹಾಗೆ ಸೇಮ್ ಥಿಂಗ್ ರಿಪೀಟ್ ಮಾಡಿ, a to b ಮಾಡಬೇಕು, ದೆನ್ we have r2 ಮಾಡಿ, find R1 of R2, R1 of R3.
ಇದೆಲ್ಲ ಮಾಡಿ ಹೋಮ್ ವರ್ಕ್ ಕ್ವೆಶನ್ಸ್ ನಿಮಗೆ ಇದು. ನೆಕ್ಸ್ಟ್ ವಿಲ್ ಗೋ ಟು ದ ಗ್ರಾಫ್ ಆಫ್ ಟೂ ರಿಲೇಷನ್ಸ್ ಗ್ರಾಫ್ ಕೊಟ್ಟಿದ್ದಾರೆ, ನಾವು ಅದರದ್ದು ರಿಲೇಷನ್ಸ್ ಬರೆಯೋಣ ಫಸ್ಟು. ದೆನ್ ಡಯಾಗ್ರಾಫ್ಸ್ ಆಫ್ ಆರ್ ಕಾಂಪ್ಲಿಮೆಂಟ್ ಅವರಿಗೆ ಅಂತ ಕೊಟ್ಟಿದ್ದಾರೆ. ಆರ್ ಕಾಂಪ್ಲಿಮೆಂಟ ಫಸ್ಟ್ ಬರ್ಕೊಂಬೇಡ. ದಟ್ ಈಸ್ ನಥಿಂಗ್ ಬಟ್ whatever is not there in R that we have to write. Then R union S ಅಂದರೆ R ಅಲ್ಲಿರೋದು S ಅಲ್ಲಿರೋದು ಬರೆಯೋದು. ದೆನ್ R ಇಂಟರ್ಸೆಕ್ಷನ್ S ಒಟ್ಟಿಗೆ ಇರೋದನ್ನು ಬರೆಯೋದು. ಸೊ ಇಷ್ಟು ಎಲಿಮೆಂಟ್ಸ್, ಇಷ್ಟು ರಿಲೇಷನ್ಸ್ನ ನೋಡಿ ಅದರದ್ದು ಡಯಾಗ್ರಾಫ್ ಹಾಕಿದ್ರೆ ಮುಗೀತು. ದೆನ್ ಅಗೇನ್ 1 2 3 4 R ಇದೆ. ಇಸ್ ಅ ರಿಲೇಷನ್ ಆನ್ A ಡಿಫೈನ್ಡ್ ಬೈ R ಈಕ್ವಲ್ಸ್ ಟು 1 2 1 3 2 4 3 2 3 3 3 4 ಇದೆ. ಫೈಂಡ್ R ಸ್ಕ್ವಯರ್ R ಕ್ಯೂಬ್ ಎಲ್ಲ ಇದೆ. R ಸ್ಕ್ವಯರ್ ಅಂದರೆ ನಮಗೆ ಗೊತ್ತಿರೋ ಹಾಗೆ R0 R 0 ಆರ್ ಓ ಫಾರ್ ಇಟ್ ಇಸ್ ನಥಿಂಗ್ ಬಟ್ 1,4 ಇಲ್ಲಿಂದ ನೋಡ್ಕೊಳ್ಳಿ. ಇಲ್ಲಿ ಇದನ್ನೇ 2 ಸಲ ಬರ್ಕೊಳ್ಳಿ ಬೇಕಾದರೆ. 1,4 ಹೆಂಗೆ ಬಂತು ಅಂದರೆ 1,2 ಇದೆ, 2,4 ಇದೆ. ಸೊ 2 ಸೇಮ್ ಇದೆ. ಸೊ ಫಸ್ಟ್ ಎಲಿಮೆಂಟ್ನ ಮತ್ತು ಫೋರ್ತ್ ಎಲಿಮೆಂಟ್ ಇದರಲ್ಲಿರೋ ಸೆಕೆಂಡ್ ಎಲಿಮೆಂಟ್ನ ಜಾಯಿನ್ ಮಾಡೋದು. ಇದರಲ್ಲಿ ಯಾಕೆ ನಮಗೆ ಬಿ ರಿಲೇಷನ್ ಸಿಕ್ಕಿಲ್ಲ ಅಂದರೆ ಒಂದೇ ರಿಲೇಷನ್ನ ಅವ್ರು 2 ಸಲ ಹಾಕೊಂಡಿದ್ದಾರೆ. ದಟ್ ಈಸ್ ದ ರಿಲೇಷನ್ ಈಸ್ ಆನ್ ಸೆಟ್ ಎ ಮೀನ್ಸ್ ಎ ಇಂಟು ಎ ಅಂದರೆ ಇದೇ ರಿಲೇಷನ್ನೇ 2 ಸಲ ತೊಗೊಬೇಕು. ನಿಮ್ಗೆ ಒಂದೇ ಸಲ ಇದ್ದಾಗ ಕನ್ಫ್ಯೂಷನ್ ಏನಾದರೂ ಆದರೆ 2 ಸಲ ತೊಗೊಂಡು ಅಲ್ಲಿ ಬರ್ಕೊಂಡು ಮಾಡಿ. ದೆನ್ R ಕ್ಯೂಬ್ ಆರ್ ಆಫ್ ಆರ್ ಆಮೇಲೆ ನೆಕ್ಸ್ಟ್ ನೋಡಿ ಎಮ್ ಆಫ್ ಆರ್ ಸ್ಕ್ವಯರ್ ಸೇಮ್ ಇದೆ, ಎಮ್ ಆಫ್ ಆರ್ ಕ್ಯೂಬ್ ಕೂಡ ಸೇಮ್ ಇದೆ. ಲೈಕ್ ದಿಸ್ ಎಮ್ ಆಫ್ ಆರ್ ಸ್ಕ್ವಯರ್ ಈಕ್ವಲ್ಸ್ ಟು ಎಮ್ ಆಫ್ ಆರ್ ಸ್ಕ್ವಯರ್ ಅಂತ ಪ್ರೂವ್ ಮಾಡಬೇಕಾದ್ರೆ ನೀವು ನಾರ್ಮಲಾಗಿ ಮ್ಯಾನುವಲ್ಲಿ ಒಂದು ಸಲ ಬರೆಯೋದು. ಅದಾದಮೇಲೆ ಎಮ್ ಆಫ್ ಆರ್ನೇ ಮಲ್ಟಿಪ್ಲೈ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಆಫ್ ಆರ್ ಸ್ಕ್ವಯರ್ ಸಿಗುತ್ತೆ. 3ನೇ ಸಲನೂ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎಮ್ ಆಫ್ ಆರ್ ಕ್ಯೂಬ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಡೂ ಇಟ್ ಆನ್ ಯೋರ್ ಕ್ಯಾಲ್ಕುಲೇಟರ್, ಇಲ್ಲ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. Thank you for watching. Do like, share and subscribe to my channel.